ಓಂ ನಮೋ ವೆಂಕಟೇಶಾಯ. ಭಗವದ್ಗೀತೆಯ ಚಿಂತನೆಗಾಗಿ ನಾವೆಲ್ಲರೂ ಕೂಡ ಇಂದು ಸೇರಿದ್ದೇವೆ. ಯಾವುದೇ ಕಾರ್ಯದ ಪ್ರಾರಂಭದಲ್ಲಿ ನಾವು ಮೊಟ್ಟ ಮೊದಲಿಗೆ ಮಾಡಬೇಕಾಗಿರುವ ಕಾರ್ಯ ಗುರುವಂದನೆ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀ ಪಾದ ಪಂಕಜೇ. ಶ್ರೀನಿವಾಸನ ಸ್ತೋತ್ರವನ್ನು ನಾವು ಮಾಡೋಣ. ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯನಾಮಕಂ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಮುಂದಿನ ಒಂದು ಘಟ್ಟ ಸಂಕಲ್ಪದ ಘಟ್ಟ. ಶ್ರೀಮತ್ ಆದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಾನುಗ್ರಹೇಣ ಅಸ್ಮಾಕಂ ಸರ್ವೇಷಾಂ ಶರೀರಸ್ಯ ಮನಸಶ್ಚ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಆಧಿವ್ಯಾಧೀನಾಂ ನಿವಾರಣಾರ್ಥಂ ಸರ್ವಯಜ್ಞ ಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿ ವೃದ್ಧಿದ್ವಾರಾ ಪರೀಕ್ಷಾಸು ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಸ್ವಸ್ವವಿಧಿ ನಿರ್ವಹಣ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣಯಾ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ದಶಮಾಧ್ಯಾಯಾಂತರ್ಗತ ಶ್ಲೋಕಪಾರಾಯಣಂ ತಥಾ ಭಗವದ್ಗೀತಾ ಶ್ರವಣಂಚ ಕರಿಷ್ಯಾಮಹೇ. ತುಂಡರಿಸುವ ಕೃಷ್ಣನನ್ನ ಸ್ತೋತ್ರ ಮಾಡೋಣ. ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂಸಿದ್ಧಂ ಶ್ರೀನಿವಾಸಂ ಭಜೇ ನಿಶಂ. ಭಗವದ್ಗೀತೆಯ ಪ್ರಾರಂಭದ ಒಂದು ಪಾರಾಯಣವನ್ನು ಪ್ರಾರಂಭ ಮಾಡುವಾಗಲೂ ಭಗವದ್ಗೀತೆಯ ಒಳಗಡೆ ಇರುವ ದೇವರು ಒಂದೊಂದು ಅಧಿಷ್ಠಾನದಲ್ಲಿ ಭಗವಂತನ ಒಂದೊಂದು ರೀತಿಯ ಸನ್ನಿಧಾನ ಇದೆ. ಹಾಗಾಗಿ
ಈ ಭಗವದ್ಗೀತೆಯಲ್ಲಿರುವಂತಹ ಪರಮಾತ್ಮನನ್ನು ಕೂಡ ಸ್ತೋತ್ರ ಮಾಡಬೇಕು. ಯಾಕೆ ಅಂದರೆ ಎಲ್ಲದರ ಸಾರಭೂತವಾಗಿ ಭಗವಂತನು ಸುಲಭವಾಗಿ ಅರ್ಥ ಆಗಲಿಕ್ಕೋಸ್ಕರ, ಸಕಲ ಜನರೂ ಕೂಡ ಉದ್ಧಾರ ಆಗಲಿಕ್ಕೋಸ್ಕರ ಭಗವದ್ಗೀತೆಯನ್ನು ನೀಡಿದ್ದಾನೆ. ಅಂತಹ ಸಕಲ ಶಾಸ್ತ್ರಗಳ ಸಾರ ಎನಿಸಿಕೊಂಡ ಭಗವದ್ಗೀತೆಯ ಪ್ರಾರ್ಥನೆಯನ್ನು ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ತಜ್ಞಾನಾತ್ ಮುಚ್ಯತೇಂಜಸಾ. ವೇದವ್ಯಾಸ ದೇವರ ಪ್ರಾರ್ಥನೆ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಮಾಂ ನಿರಾಶಂ ಗತಂ ಕ್ಲೇಶಂ ಕುರ್ವ ನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಭಗವದ್ಗೀತೆಯ ಚಿಂತನೆಗಾಗಿ, ನಿರ್ವಿಘ್ನತಾ ಪರಿಸಮಾಪ್ತಿಗಾಗಿ ನಾವು ಪ್ರಾರ್ಥನೆ ಮಾಡಿದ್ದೇವೆ. ಇನ್ನು ಮುಂದೆ ಆ 10ನೆಯ ಅಧ್ಯಾಯದ ಚಿಂತನೆಯನ್ನು ಪ್ರಾರಂಭಿಸಬೇಕಾಗಿದೆ. ಆಚಾರ್ಯರ ಮೂಲಕ ಆ ಚಿಂತನೆಯನ್ನು ಕೇಳುವ ಮೂಲಕ. ಯಾಕೆ ಅಂದರೆ ಯಾವುದನ್ನು ತಿಳಿದು ನಾವು ಓದ್ತೇವೋ, ಯಾವುದನ್ನು ಅರ್ಥ ಮಾಡಿಕೊಂಡು ನಾವು ಅದನ್ನು ಚಿಂತಿಸ್ತೇವೋ ಅದಕ್ಕೆ ಹೆಚ್ಚು ಫಲ, ಅದರಲ್ಲಿ ಭಕ್ತಿ ಜಾಸ್ತಿ ಅಂತ ಹೇಳಿದ್ದಾರೆ. ಹಿಂದಿನ ನಾವು ಸಂಚಿಕೆಯಲ್ಲಿ ಅನೇಕ ಅಪೂರ್ವವಾದ ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ. ಇನ್ನೂ ಕೃಷ್ಣನು ಅನೇಕ ರತ್ನಗಳನ್ನು ತನ್ನ ವಾಕ್ಯದಲ್ಲಿ ಮುಚ್ಚಿ ಇಟ್ಟುಬಿಟ್ಟಿದ್ದಾನೆ. ಹಾಗಾಗಿ ಅವುಗಳು ನಮಗೆ ಸಾಮಾನ್ಯವಾಗಿ ಅರ್ಥವಾಗದೇ ಇರುವಂಥದ್ದು. ಅಂತಹ ಅರ್ಥಗಳ ಪ್ರತಿಯೊಂದನ್ನು ಬಿಡಿಸಿ ಬಿಡಿಸಿ ಆಚಾರ್ಯರು ಅದನ್ನು ತಿಳಿಸಬೇಕು ಎಂಬುದಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ. ಆಚಾರ್ಯರು ಅದನ್ನು ನಡೆಸಿಕೊಡಲಿ. ಶ್ರೀಲಕ್ಷ್ಮೀ ವೆಂಕಟೇಶಾಯ ನಮಃ. ಕೃಷ್ಣ ಪರಮಾತ್ಮನು ಅರ್ಜುನನಿಗೆ ಬಣ್ಣಿಸಿದ ತನ್ನ ವೈಭವದ ವಿಭೂತಿ ರೂಪಗಳ ವಿವರಣೆಯನ್ನು ಮನನ ಮಾಡ್ತಾ ಇದ್ದೆವು. 29ನೇ ಶ್ಲೋಕದಲ್ಲಿ 10ನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ಎಂಬುದಾಗಿ ಎಲ್ಲ ಜಲಚರ ಪ್ರಾಣಿಗಳಲ್ಲಿ ಭಗವಂತ ವರುಣ ಎಂಬುವ ಹೆಸರಿನಿಂದ ವರುಣನಲ್ಲಿ ಸನ್ನಿಹಿತನಾಗಿ ಆ ವರುಣನ ವಿಶಿಷ್ಟವಾದಂತಹ ವ್ಯಕ್ತಿತ್ವಕ್ಕೆ ಕಾರಣನಾಗಿದ್ದಾನೆ. ವರುಣನಲ್ಲಿ ವರುಣನಾಮಕ ಭಗವಂತನ ವಿಭೂತಿ ರೂಪ ಇದೆ ಅಂತ ಮನನ ಮಾಡಿದೆವು. ಭಗವಂತನನ್ನು ವರುಣ ಅಂತ ಕರೀತಾರೆ. ಯಾಕೆ ಅಂತಂದರೆ ಭಗವಂತ ವಿಶಿಷ್ಟವಾದ ಆನಂದವನ್ನು ಹೊಂದಿದವನು ಅಂತ. ಅಷ್ಟೇ ಅಲ್ಲ, ಭಗವಂತನನ್ನು ವರುಣ ಅಂತ ಕರೀತಾರೆ. ಯಾಕೆ ಅಂತಂದರೆ ಭಗವಂತ ಭಕ್ತರನ್ನು ತನ್ನವರನ್ನಾಗಿ ಸ್ವೀಕಾರ ಮಾಡುತ್ತಾನೆ. ಯಮೇವೇಶ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಂ ಅಂತ. ಭಗವಂತ ವರುಣ ಭಕ್ತರನ್ನು ನಿರಂತರವಾಗಿ ತನ್ನಲ್ಲಿ ಪ್ರೀತಿ ಮಾಡಿರುವಂತಹ ವ್ಯಕ್ತಿಗಳನ್ನು ತನ್ನವರನ್ನಾಗಿ ಭಗವಂತ ಸ್ವೀಕಾರ ಮಾಡುತ್ತಾನೆ. ನಾನು ಭಕ್ತಿ ಮಾಡಿದ್ದೇನೆ ಎಂದ ಮಾತ್ರಕ್ಕೆ ಭಗವಂತನ ಅನುಗ್ರಹ ಆಗಬೇಕಾಗಿಲ್ಲ. ಭಗವಂತನ ಅನುಗ್ರಹ ಆಗಬೇಕಾದರೆ ಭಗವಂತ ನನ್ನನ್ನು ಭಕ್ತನನ್ನಾಗಿ ಸ್ವೀಕಾರ ಮಾಡಿರಬೇಕು. ಅದಕ್ಕೆ ವೃಣತೆ, ಅದೇ ವರುಣ. ಭಕ್ತನನ್ನು ತನ್ನವನನ್ನಾಗಿ ಭಗವಂತ ಸ್ವೀಕಾರ ಮಾಡುತ್ತಾನೆ. ಯಾವಾಗ ಭಗವಂತ ಭಕ್ತನನ್ನು ತನ್ನವನನ್ನಾಗಿ ಸ್ವೀಕಾರ ಮಾಡ್ತಾನೋ ಆಮೇಲೆ ಅದು ಮೊದಲು ವರ್ಣ, ಅನಂತರ ವರುಣ ವಿವೃಣತೆ ತನೂಂ ಸ್ವಾಂ. ಭಕ್ತನನ್ನು ತನ್ನವನನ್ನಾಗಿ ಸ್ವೀಕಾರ ಮಾಡಿದ್ರಿಂದ ಭಗವಂತ ತನ್ನ ರೂಪವನ್ನು ಅವನಿಗೆ ದರ್ಶನ ಮಾಡಿಸ್ತಾನೆ. ವರುಣ ಅಂದರೆ ವಿವೃಣ ಅಂದರೆ ಪ್ರದರ್ಶನ ಮಾಡೋದು ಅಂತ ಅರ್ಥ. ಸ್ವಾಂ ತನೂಂ ಅಂತ ಭಗವಂತ ತನ್ನ ಸ್ವರೂಪವನ್ನು ಆ ಭಕ್ತನಿಗೆ ಭಗವಂತ ಪ್ರದರ್ಶನ ಮಾಡುತ್ತಾನೆ. ಯಾವಾಗ ಭಗವಂತನ ಆ ಭವ್ಯವಾದಂತಹ ಸ್ವರೂಪದ ಜ್ಞಾನ ಸಾಕ್ಷಾತ್ಕಾರ ಜೀವನಿಗಾಯಿತೋ ಆವಾಗ ಜೀವನಿಗೆ ವಿವೃಣತೆ ತನುಂ ಸ್ವಾಂ. ಭಗವಂತ ಜೀವನ ವ್ಯಕ್ತಿತ್ವ ಏನು, ಜೀವ
ಅಣುವಿಗಿಂತ ಅಣು ಪರಮಾತ್ಮ. ಅವನು ಅಣುವಿಗಿಂತ ಅಣುವಾಗಿದ್ದರೂ ಕೂಡ ಮಹತ್ತಿಗಿಂತ ಮಹತ್. ಆ ಪರಮಾತ್ಮನ ಭವ್ಯವಾದ ದಿವ್ಯವಾದಂತಹ ಆ ರೂಪ, ತನ್ನ ವ್ಯಕ್ತಿತ್ವ, ಇದರ ಅಂತರ ಏನು ಅನ್ನೋದನ್ನು ವಿವೃಣತೆ ಭಗವಂತ ಅವನು ವಿವರಿಸಿ ತೋರಿಸ್ತಾನೆ. ಆದ್ದರಿಂದ ಅವನು ವರುಣ. ಹೀಗೆ ಭಗವಂತ ಆನಂದರೂಪಿಯಾಗಿದ್ದಾನೆ, ಆದ್ದರಿಂದ ವರುಣ. ಭಕ್ತರನ್ನು ತನ್ನವರನ್ನಾಗಿ ಸ್ವೀಕಾರ ಮಾಡ್ತಾನೆ, ಆದ್ದರಿಂದ ವರುಣ. ತನ್ನವರನ್ನಾಗಿ ಸ್ವೀಕಾರ ಮಾಡಿದಂತಹ ಭಕ್ತರಿಗೆ ಭಗವಂತ ತನ್ನ ಸ್ವರೂಪವನ್ನು ದರ್ಶನ ಮಾಡಿಸ್ತಾನೆ, ಆದ್ದರಿಂದ ವರುಣ. ತನ್ನ ಸ್ವರೂಪವನ್ನು ದರ್ಶನ ಮಾಡಿಸುವ ಮೂಲಕ ಜೀವನ ವ್ಯಕ್ತಿತ್ವ ಎಷ್ಟು ಸಣ್ಣದು ಅನ್ನೋದನ್ನು ಭಗವಂತ ತೋರಿಸಿಕೊಡ್ತಾನೆ, ಆದ್ದರಿಂದಲೂ ಅವನು ವರುಣ. ಹೀಗೆ ಭಗವಂತನನ್ನು ವರುಣ ಅಂತ ನಾವು ಚಿಂತನೆ ಮಾಡಬೇಕು ಎಂಬುದಾಗಿ ಭಗವಂತ ತಿಳಿಸಿಕೊಟ್ಟಿದ್ದಾನೆ. ಹಾಗೆ ಇನ್ನೊಂದು ತನ್ನ ವಿಭೂತಿ ರೂಪದ ಬಗ್ಗೆ ಭಗವಂತ ಹೇಳ್ತಾ ಇದ್ದಾನೆ, ಪಿತೃಣಾಂ ಅರ್ಯಮಾ ಚಾಸ್ಮಿ ಅಂತ. ಪಿತೃಗಳಲ್ಲಿ ಅರ್ಯಮ ಎಂಬತಕ್ಕಂತಹ ಒಬ್ಬ 12 ಆದಿತ್ಯರಲ್ಲಿ ಒಬ್ಬನಾದವನು. ಅವನಲ್ಲಿ ಭಗವಂತ ಅರ್ಯಮ ಎಂಬತಕ್ಕಂತಹ ಹೆಸರಿನ ವಿಭೂತಿ ರೂಪವನ್ನು ಇಟ್ಟಿದ್ದಾನೆ. ನಾವೆಲ್ಲ ಪಿತೃದೇವತೆಗಳು ಅಂತ ಕೇಳಿದ್ದೇವೆ. ವಸು, ರುದ್ರ, ಆದಿತ್ಯ ಇವರು ಪಿತೃದೇವತೆಗಳು ಅಂತ. ಹಾಗೆ ಯಮ, ಚಂದ್ರ ಇವರು ಕೂಡ ಪಿತೃದೇವತೆಗಳು ಅಂತ ಕೇಳಿದ್ದೇವೆ. ಆದರೆ ಇಲ್ಲಿ ಭಗವಂತ ಒಂದು ವಿಶಿಷ್ಟವಾದಂತಹ ಇನ್ನೊಬ್ಬ ಪಿತೃದೇವತೆಯ ಪರಿಚಯವನ್ನು ನಮಗೆ ಮಾಡಿಕೊಡ್ತಾ ಇದ್ದಾನೆ. ಬೇರೆಲ್ಲೂ ಸಿಗದ ಪಿತೃದೇವತೆಗಳಲ್ಲಿ ಒಬ್ಬನಾಗಿದ್ದಾನೆ ಎಂಬತಕ್ಕಂತಹ ವಿಶೇಷವಾದ ವಿಷಯವನ್ನು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಪಿತೃಗಳು ಯಾರು ರಕ್ಷಣೆಯನ್ನು ಮಾಡ್ತಾರೋ ಅವರು ಪಿತೃಗಳು. ಪಾತಿ ಇತಿ ಪಿತ. ಹಾಗೆ ಪಿತೃಗಳು ಅಂತಂದರೆ ರಕ್ಷಣೆ ಮಾಡುವವರು ಅಂತ. ಆ ರಕ್ಷಣೆ ಮಾಡುವವರಲ್ಲಿ ಯಾವ ಅರ್ಯಮ ಎಂಬತಕ್ಕಂತಹ ಒಬ್ಬ ವ್ಯಕ್ತಿ ಇದ್ದಾನೆ, ಸೂರ್ಯನಲ್ಲಿ ಒಬ್ಬನಾದವನು, ಅವನಲ್ಲಿ ಭಗವಂತನ ವಿಭೂತಿ ರೂಪ ಇದೆ. ಅದಕ್ಕೆ ಅರ್ಯಮ ಎಂಬತಕ್ಕಂಥ ಹೆಸರು ಅಂತ. ಹಿಂದೆ ದೇವತೆಗಳಲ್ಲಿ ಇಂದ್ರ ಭಗವಂತನ ವಿಭೂತಿ ರೂಪ ಸನ್ನಿಧಾನ ಪಾತ್ರನಾಗಿದ್ದಾನೆ ಅಂತ ನೋಡಿದ್ದೆವು. ಹಾಗೆ ಬೇರೆ ಬೇರೆ ಚೇತನರಲ್ಲಿ ಭಗವಂತನ ವರುಣ ಯಾಜಸಾಮಹಂ, ವರುಣನೂ ಒಬ್ಬ ಆದಿತ್ಯ. ಆ ಆದಿತ್ಯರಲ್ಲಿ ಒಬ್ಬನಾದಂತಹ ವರುಣ ಜಲಚರ ಪ್ರಾಣಿಗಳಿಗೆ ಅಧಿಪತಿಯಾಗಿದ್ದಾನೆ ಭಗವಂತನ ವರುಣ ಎಂಬತಕ್ಕಂತಹ ವಿಭೂತಿ ರೂಪದ ಸನ್ನಿಧಾನದಿಂದ. ಹಾಗೆ ಇಂದ್ರನೂ ಒಬ್ಬ ಆದಿತ್ಯ, ವರುಣನೂ ಒಬ್ಬ ಆದಿತ್ಯ, ಅರ್ಯಮನೂ ಒಬ್ಬ ಆದಿತ್ಯ. ಈ ಆದಿತ್ಯ ಅವನು ಭಗವಂತನ ವಿಭೂತಿ ರೂಪದ ಸನ್ನಿಧಾನದಿಂದಾಗಿ ಅವನು ಪಿತೃಗಳಿಗೆ ಅಧಿಪತಿಯಾಗಿದ್ದಾನೆ ಅಂತ. ಭಗವಂತನಿಗೆ ಮುಖ್ಯವಾಗಿ ಅರ್ಯಮ ಅಂತ ಹೆಸರು. ಯಾಕೆ ಅಂತಂದರೆ ಭಗವಂತ ಎಲ್ಲವನ್ನೂ ತಿಳಿದವನು. ಯಾವುದನ್ನು ತಿಳಿಯಬೇಕೋ ತಿಳಿಯಬೇಕಾದದ್ದು ಎಲ್ಲವನ್ನೂ ಭಗವಂತ ತಿಳಿದವನು. ಆದ್ದರಿಂದ ಭಗವಂತನನ್ನು ಅರ್ಯಮ ಅಂತ ಕರೀತಾ ಇದ್ದಾರೆ. ಸರ್ವಜ್ಞ ಎಂಬತಕ್ಕಂಥ ಶ್ರುತಿ ಭಗವಂತ ಎಲ್ಲವನ್ನೂ ತಿಳಿದಿದ್ದಾನೆ. ಕೆಲವರು ಅವಿವೇಕತನದಿಂದ ಪ್ರಶ್ನೆ ಮಾಡ್ತಾರೆ, ಭಗವಂತ ಎಲ್ಲವನ್ನೂ ತಿಳಿದಿದ್ದಾನೆ ಅಂತಂದರೆ ಹಾಗಾದರೆ ಮೊಲಕ್ಕೆ ಕೋಡಿದೆ ಮನುಷ್ಯನಿಗೆ ಕೋಡಿದೆ ಅಂತ ಭಗವಂತ ತಿಳಿದಿದ್ದಾನ ಅಂತ. ಎಲ್ಲವನ್ನೂ ತಿಳಿದಿದ್ದಾನೆ ಅನ್ನೋದರ ಅರ್ಥ ಏನು? ಇಲ್ಲದೇ ಇದ್ದದ್ದನ್ನೆಲ್ಲ ತಿಳಿದಿದ್ದಾನೆ ಅಂತ ಅರ್ಥ ಅಲ್ಲ. ಜಗತ್ತಿನಲ್ಲಿ ಏನಿದೆಯೋ ಅದೆಲ್ಲವನ್ನೂ ತಿಳಿದವನು, ಇನ್ನೊಬ್ಬರ ಸಹಾಯ ಇಲ್ಲದೇನೆ ತಿಳಿದವನು ಅಂತ ಅರ್ಥ. ಭಗವಂತ ಇನ್ನೊಬ್ಬರ ಸಹಾಯ ಇಲ್ಲದೇನೆ ಜಗತ್ತಿನಲ್ಲಿರತಕ್ಕಂಥದ್ದು ಎಲ್ಲವನ್ನೂ ತಿಳಿದವನು. ಜಗತ್ತಿನಲ್ಲಿ ಮೊಲಕ್ಕೆ ಕೋಡಿಲ್ಲ, ಮನುಷ್ಯನಿಗೆ ಕೋಡಿಲ್ಲ. ಆದ್ದರಿಂದ ಭಗವಂತ ಅದನ್ನು ತಿಳಿದಿದ್ದಾನಾ ಅಂತ ಪ್ರಶ್ನೆಯೇ ಅವಿವೇಕದ ಪ್ರಶ್ನೆ, ಮೂರ್ಖತನದ ಪ್ರಶ್ನೆ. ಅದರಿಂದ ಅದಕ್ಕೆ ಉತ್ತರವೇ ಇಲ್ಲ ಅಂತ ಹೇಳಬೇಕು. ಹೀಗೆ
ಭಗವಂತ ಸರ್ವಜ್ಞನಾಗಿ ಅರ್ಯಮ ಶಬ್ದವಾಚ್ಯನಾಗಿದ್ದಾನೆ. ಅವನು ಅರ್ಯಮ ಎಂಬತಕ್ಕಂತಹ ಆ ಒಬ್ಬ ವ್ಯಕ್ತಿಯಲ್ಲಿ, ಸೂರ್ಯನಲ್ಲಿ ಅವನು ತನ್ನ ಅರ್ಯಮ ಶಬ್ದವಾಚ್ಯವಾದ ವಿಭೂತಿ ರೂಪವನ್ನಿಟ್ಟು ಪಿತೃಗಳಲ್ಲಿ ಅವನನ್ನು ಅಧಿಪತಿಯನ್ನಾಗಿ ಮಾಡಿದ್ದಾನೆ ಅಂತ. ಜಗತ್ತಿನಲ್ಲಿ ಎರಡು ಕಾರ್ಯವನ್ನು ನಾವು ಮಾಡಬೇಕು. ಉಪನಿಷತ್ತು ನಿರೂಪಣೆ ಮಾಡುತ್ತಾ ಇದೆ, ಗುರುಗಳು ಶಿಷ್ಯನಿಗೆ ಉಪದೇಶವನ್ನು ಮಾಡುತ್ತಾರೆ ಅಂತ. ಅಂತೇವಾಸಿನ ಮನುಷಾಸ್ತಿ ಅಂತ. ಅಲ್ಲಿ ಶಿಷ್ಯನಿಗೆ ಗುರುಗಳು ಗುರುಕುಲದಲ್ಲಿದ್ದಾಗ ಎಲ್ಲ ಉಪದೇಶವನ್ನು ಮಾಡಿ, ಗುರುಕುಲದಿಂದ ಅಧ್ಯಯನ ಮುಗಿಸಿ ತೆರಳುವಾಗ ಅವನಿಗೆ ಉಪದೇಶ ಮಾಡತಕ್ಕಂತಹ ಕೆಲವೊಂದು ಅಂಶಗಳನ್ನು ಉಪನಿಷತ್ತು ಅದು ಪಟ್ಟಿ ಮಾಡಿ ಕೊಟ್ಟಿದೆ. ಅದರಲ್ಲಿ ದೇವಪಿತೃಕಾರ್ಯಾಭ್ಯಾಂ ನ ಪ್ರಮದಿತವ್ಯಂ, ದೇವಕಾರ್ಯವನ್ನು ಎಂದೂ ಬಿಡಬೇಡ, ಪಿತೃಕಾರ್ಯವನ್ನು ಎಂದೂ ಬಿಡಬೇಡ ಅಂತ. ಹಾಗಾದರೆ ಗುರುಕುಲದಲ್ಲಿ ಅಧ್ಯಯನವನ್ನು ಮುಗಿಸಿ ಮುಂದೆ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿರುವಂತಹ ವ್ಯಕ್ತಿ ಗೃಹಸ್ಥಾಶ್ರಮದಲ್ಲಿದ್ದುಕೊಂಡು ಅವನು ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಅದು ದೇವಕಾರ್ಯವೂ ಹೌದು, ಪಿತೃಕಾರ್ಯವೂ ಹೌದು. ಅದರಿಂದ ಆ ಪಿತೃಕಾರ್ಯ ಅವಶ್ಯವಾಗಿ ಜೀವ ಮಾಡಬೇಕಾಗಿದೆ. ಆ ಪಿತೃ ಅಂತ ನಾವು ನೆನೆಸ್ಕೊಳ್ಬೇಕಾದ್ರೆ ಈ ಅರ್ಯಮ ಎಂಬತಕ್ಕಂತಹ ಒಬ್ಬ ಪಿತೃ, ಅವನಲ್ಲಿ ಪರಮಾತ್ಮನ ಅರ್ಯಮ ಎಂಬತಕ್ಕಂಥ ವಿಭೂತಿ ರೂಪ ಇದೆ ಎಂಬತಕ್ಕಂಥದ್ದನ್ನು ನಾವು ಅನುಸಂಧಾನ ಮಾಡಬೇಕು. ಹಾಗೆಯೇ ಪುನಃ ಭಗವಂತ ಇನ್ನೊಂದು ರೂಪವನ್ನು ಹೇಳ್ತಾನೆ, ಯಮಃ ಸಂಯಮತಾಂ ಅಹಂ. ಭಗವಂತನ ಒಂದು ಯಮ ಎಂಬುವಂತಹ ವಿಭೂತಿ ರೂಪ ಇದೆ ಅಂತ. ಭಗವಂತ ಯಾರಲ್ಲಿ ಯಮ ಎಂಬತಕ್ಕಂಥ ತನ್ನ ವಿಭೂತಿ ರೂಪವನ್ನು ಇಟ್ಟಿದ್ದಾನೆ, ಈ ಜಗತ್ತು ಅದು ಸ್ವಲ್ಪವೂ ವ್ಯವಸ್ಥೆಯಲ್ಲಿ ಅವ್ಯವಸ್ಥೆಯನ್ನು ಹೊಂದದೇನೆ ಈ ಜಗತ್ತು ನಡೆಯಬೇಕು ಅಂತಾದರೆ, ಜಗತ್ತಿನಲ್ಲಿ ಎಲ್ಲ ಕಾರ್ಯಗಳು ನಡಿಬೇಕು ಅಂತಾದರೆ ಅದಕ್ಕೆ ಒಬ್ಬೊಬ್ಬ ನಿಯಮನ ಮಾಡ್ತಕ್ಕಂಥ ವ್ಯಕ್ತಿಗಳು ಬೇಕು. ಜಗತ್ತಿನಲ್ಲೇನೆ ಅನೇಕ ನಿಯಮಗಳಿದೆ. ಎಲ್ಲರೂ ನಿಯಮವನ್ನು ಮೀರಿ ಹೋಗಲಿಕ್ಕೇನೇ ಕಾಲವನ್ನು ನಿರೀಕ್ಷೆ ಮಾಡ್ತಕ್ಕಂಥವರು. ನಿಯಮ ಮೀರಬಹುದು ಅಂತಂದರೆ ಮೀರುವಂತಹ ಪ್ರವೃತ್ತಿಯನ್ನು ಮಾಡುತ್ತಾರೆ. ಆದರೆ ಆ ನಿಯಮವನ್ನು ಮೀರಬಾರದು ಎಂಬುದಾಗಿ ನಿಯಮ ಪರಿಪಾಲನೆ ಮಾಡಬೇಕು ಅಂತ ನಿಯಮವನ್ನು ಪಾಲನೆ ಮಾಡಲಿಕ್ಕೋಸ್ಕರ ಅನೇಕ ನಿಯಾಮಕರನ್ನು ಇಟ್ಟಿರ್ತಾರೆ. ಒಂದು ತರಗತಿಯಲ್ಲಿ ವಿದ್ಯಾರ್ಥಿಗಳಿಗೆ ಅಧ್ಯಾಪನ ಮಾಡುವಂತಹ ಅಧ್ಯಾಪಕ ಬರಲಿಲ್ಲ ಅಂತಾದರೆ ಆ ತರಗತಿಯಲ್ಲಿ ಒಬ್ಬ ಮಾನಿಟರ್ ಅಂತಿರ್ತಾನೆ. ಯಾಕೆ ಅಂತಂದರೆ ಅಧ್ಯಾಪಕ ಬಾರದೇ ಇದ್ದಾಗ ವಿದ್ಯಾರ್ಥಿಗಳು ಅವರು ಸಂಯಮವನ್ನು ಮೀರಿ ನಡ್ಕೊಳ್ಳಬಾರದು, ಅವರೆಲ್ಲರನ್ನೂ ಕೂಡ ಆ ನಿಯಮದಲ್ಲಿ ಇರುವಂತೆ ಮಾಡಬೇಕು ಎಂಬುದಾಗಿ ಆ ಒಬ್ಬ ಹುಡುಗನನ್ನು ಮಾನಿಟರ್ ಅಂತ ಮಾಡಿರ್ತಾರೆ. ಹಾಗಾದರೆ ಆ ವ್ಯಕ್ತಿಗಳಲ್ಲಿ ನಿಯಮ ಮೀರುವಿಕೆ ಎಂಬತಕ್ಕಂಥದ್ದು ಬರಬಾರದು ಎಂಬುದಕ್ಕೆ ಅವನು ನಿಯಾಮಕನಾಗಿರ್ತಾನೆ. ಹಾಗೆಯೇ ಒಂದು ಪರೀಕ್ಷೆ ನಡೀತಾ ಇದೆ ಅಂತಾದರೆ ಅದಕ್ಕೆ ಒಬ್ಬ ಕೊಠಡಿ ನಿರೀಕ್ಷಕ ಅಂತ ಇರ್ತಾನೆ. ಯಾಕೆ ಅಂತಂದರೆ ಪರೀಕ್ಷೆಯಲ್ಲಿ ಬರೆಯುವವರು ಇನ್ನೊಬ್ಬರನ್ನು ನೋಡಿ ಬರೆಯಬಾರದು ಅಂತ. ಇನ್ನೊಬ್ಬರನ್ನು ನೋಡಿ ಬರೆಯುವಿಕೆ ಎಂಬತಕ್ಕಂಥದ್ದು ಆ ಪರೀಕ್ಷೆಯ ನಿಯಮವನ್ನು ಮೀರುವಿಕೆ ಅಂತ ಅರ್ಥ. ಹಾಗಾದರೆ ಪರೀಕ್ಷೆಯ ನಿಯಮವನ್ನು ಮೀರಬಾರದು ಅಂತ ಅದಕ್ಕೆ ಆ ನಿಯಮವನ್ನು ಪರಿಪಾಲನೆ ಮಾಡಿಸ್ಲಿಕ್ಕೋಸ್ಕರ ಒಬ್ಬ ವ್ಯಕ್ತಿ ಇರ್ತಾನೆ, ಕೊಠಡಿ ನಿರೀಕ್ಷಕ ಅಂತ. ಹಾಗೆಯೇ ಲೋಕದಲ್ಲಿ ಈ ಪ್ರದೇಶ ಭಾರತದ ಗಡಿ ಪ್ರದೇಶ, ಈ ಗಡಿ ಪ್ರದೇಶವನ್ನು ಪರದೇಶದವರು ಆಕ್ರಮಣ ಮಾಡಬಾರದು ಅಂತ ಗಡಿಯಲ್ಲಿ ಅದನ್ನು ನಿಯಮನ ಮಾಡಲಿಕ್ಕೋಸ್ಕರ ಸೈನಿಕರಿರ್ತಾರೆ. ಅವರು ಸಂಯಮ ಅಂತ, ನಿಯಾಮಕರು ಅಂತರ್ಥ. ಹಾಗೆಯೇ ಒಂದು ಗ್ರಾಮದಲ್ಲಿ, ಒಂದು ಹೋಬಳಿಯಲ್ಲಿ,
ಒಂದು ತಾಲೂಕಿನಲ್ಲಿ, ಒಂದು ಜಿಲ್ಲೆಯಲ್ಲಿ, ಒಂದು ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ದಾರಿ ತಪ್ಪಿ ನಡೆಯುವ ಅಪರಾಧವನ್ನು ಮಾಡತಕ್ಕಂತಹ ವ್ಯಕ್ತಿಗಳು ಅಪರಾಧ ಮಾಡಬಾರದು ಅಂತ ಅವರಿಗೆ ಎಚ್ಚರಿಕೆಯನ್ನು ಕೊಡಲಿಕ್ಕೋಸ್ಕರ ಆರಕ್ಷಕರಿರ್ತಾರೆ. ಹಾಗಾದರೆ ಇವರೆಲ್ಲ ನಿಯಾಮಕರು. ನಿಯಮ ಮೀರದ ಹಾಗೆ ಹದ್ದು ಬಸ್ತಿನಲ್ಲಿ ಎಲ್ಲರೂ ಇರಬೇಕು ಎಂಬತಕ್ಕಂತಹ ಆ ಒಂದು ಎಚ್ಚರಿಕೆಯನ್ನು ನೀಡತಕ್ಕಂತಹ ವ್ಯಕ್ತಿಗಳು, ಅವರನ್ನು ನಿಯಾಮಕರು ಅಂತ ಕರೀತಾರೆ. ಇಂತಹ ನಿಯಮನ ಮಾಡುವಂತಹ ವ್ಯಕ್ತಿಗಳಲ್ಲಿ ಯಮ ಅವನು ಪ್ರಧಾನನಾದಂತಹ ವ್ಯಕ್ತಿ. ಎಲ್ಲರಿಗೂ ಕೂಡ ಯಾವುದರ ಭಯ? ದೇವರ ಭಯಕ್ಕಿಂತಲೂ ಯಮನ ಭಯ ಜಾಸ್ತಿ. ದೇವರು ಪರವಾಗಿಲ್ಲ, ಕ್ಷಮ ಮಾಡಿಬಿಡ್ತಾನೆ ಅಂತ. ಆದರೆ ಯಮ ಅವನು ಯಾರನ್ನೂ ಕೂಡ ಕ್ಷಮ ಮಾಡೋದಿಲ್ಲ ಅಂತ. ಆದ್ದರಿಂದಲೇ ಯಮನ ಬಗ್ಗೆ ಒಂದು ಮಾತಿದೆ, ಸಮವರ್ತಿ ಯಮಸ್ಮೃತಃ ಅಂತ. ಯಮ ಇದ್ದಾನಲ್ಲ ಅವನು ಸಮವರ್ತಿ ಅಂತ. ಯಾರೇ ಅಪರಾಧ ಮಾಡಿರಲಿ ಆ ಅಪರಾಧಕ್ಕೆ ಅನುಗುಣವಾದ ಶಿಕ್ಷೆಯನ್ನು ಕೊಡುವವನು ಯಮ. ಅವನು ಶ್ರೀಮಂತನಾಗಿರಬಹುದು, ಬುದ್ಧಿವಂತನಾಗಿರಬಹುದು, ಒಳ್ಳೆಯ ರೂಪವುಳ್ಳವನಾಗಿರಬಹುದು, ಒಳ್ಳೆಯ ಅಧಿಕಾರದಲ್ಲಿದ್ದವನಾಗಿರಬಹುದು, ಅಧಿಕಾರದಲ್ಲಿದ್ದಂಥ ವ್ಯಕ್ತಿಗಳ ಜೊತೆಯಲ್ಲಿ ಸಂಪರ್ಕವುಳ್ಳವನಾಗಿರಬಹುದು. ಈ ರೀತಿಯಾದಂತಹ ಯಾವುದೇ ಉತ್ತಮವಾಗಿರ್ತಕ್ಕಂತಹ ಗುಣಗಳು ಆ ವ್ಯಕ್ತಿಯಲ್ಲಿ ಇರಬಹುದು. ಅವನೊಂದು ಪಾಪವನ್ನು ಮಾಡಿದ್ದಾನೆ, ಇನ್ನೊಬ್ಬ ಪಾಪ ಮಾಡಿದ್ದಾನೆ. ಈ ಸ್ಥಾನಮಾನಗಳುಳ್ಳಂತಹ ವ್ಯಕ್ತಿ ಯಾವ ಪಾಪವನ್ನು ಮಾಡಿದ್ದಾನೋ ಇದೇ ಪಾಪವನ್ನು ಇನ್ನೊಬ್ಬ ಶ್ರೀಮಂತಿಕೆ ಇಲ್ಲದವನು, ಬಡವ, ಉತ್ತಮ ಹುದ್ದೆಯಲ್ಲಿ ಇಲ್ಲದೇ ಇದ್ದವನು, ಹುದ್ದೆಯೇ ಇಲ್ಲದಿದ್ದವನು, ರೂಪ ಇಲ್ಲದೇ ಇದ್ದವನು, ಅಧಿಕಾರದಲ್ಲಿ ಇಲ್ಲದೇ ಇದ್ದವನು, ಅಧಿಕಾರದಲ್ಲಿರುವ ವ್ಯಕ್ತಿಗಳ ಸಂಪರ್ಕ ಇಲ್ಲದೇ ಇದ್ದವನು ಆ ಪಾಪವನ್ನು ಮಾಡಿದ್ದಾನೆ ಅಂತಂದರೆ ಯಮ ಸಮವರ್ತಿ. ಇಬ್ಬರನ್ನೂ ಕೂಡ ಒಂದೇ ರೀತಿಯಲ್ಲಿ ಶಿಕ್ಷೆಗೆ ಒಳಪಡಿಸ್ತಾನೆ. ಯಾಕೆ? ಆ ಯಮ ಅವನು ಸಂಯಮನ ಮಾಡ್ತಾ ಇದ್ದಾನೆ. ಯಾರು ಈ ಲೋಕದ ನಿಯಮವನ್ನು ಮೀರಬಾರದು, ನಿಯಮ ಮೀರಿದರೆ ಅವರಿಗೆ ಈ ಲೋಕದಲ್ಲಿ ಶಿಕ್ಷೆ ಆಗದಿದ್ದರೂ ಕೂಡ ಪರಲೋಕದಲ್ಲಿ ಅವರಿಗೆ ಶಿಕ್ಷೆಯನ್ನು ಕೊಡತಕ್ಕಂಥವನು. ತನ್ಮೂಲಕ ಜೀವರಲ್ಲಿ ನಿಯಮ ಮೀರಬಾರದು, ದಾರಿ ತಪ್ಪಿ ನಡೆಯಬಾರದು, ಅಪಚಾರ ಮಾಡಬಾರದು, ಅನ್ಯಾಯ ಮಾಡಬಾರದು, ಅಧರ್ಮ ಮಾಡಬಾರದು, ಅಧರ್ಮಕ್ಕೆ ಉತ್ತೇಜನ ಕೊಡಬಾರದು. ಈ ರೀತಿಯಾಗಿರ್ತಕ್ಕಂತಹ ಆ ಸಂಯಮ ಅದನ್ನು ತಂದುಕೊಡ್ತಕ್ಕಂಥವನು ಅವನು ಯಮ. ಲೋಕದಲ್ಲಿ ಯಾರು ರಕ್ಷಣೆ ಮಾಡ್ತಾ ಇದ್ದಾರೋ ಅವರ ಕಣ್ಣು ತಪ್ಪಿಸಬೇಕಾದರೆ ನಾವು ಅನ್ಯಾಯ ಅಪಚಾರವನ್ನು ಮಾಡಿರಬಹುದು. ಆದರೆ ಯಮನ ಕಣ್ಣು ತಪ್ಪಿಸಿ ಯಾರೂ ಪಾಪವನ್ನು ಮಾಡಲಿಕ್ಕಾಗೋದಿಲ್ಲ. ಶಾಸ್ತ್ರ ಹೇಳ್ತಾ ಇದೆ, ನಾವೊಂದು ಪಾಪವನ್ನು ಮಾಡ್ತೇವೆ, ಗುಟ್ಟಾಗಿ ಮಾಡ್ತೇವೆ, ಯಾರಿಗೂ ತಿಳಿಯದ ಹಾಗೆ ಮಾಡ್ತೇವೆ, ನಾನೊಬ್ಬನೇ ಇದ್ದೇನೆ, ಯಾರೂ ಇಲ್ಲ ಅಂತಂದರೆ ಶಾಸ್ತ್ರ ಹೇಳುತ್ತೆ ನೀನು ಒಬ್ಬನೇ ಇದೆಯಾ ಅನ್ನೋದು ಅದು ಸರಿಯಾ ಅಂತ ಆಲೋಚನೆ ಮಾಡು. ನೀನಿರಬೇಕು ಅಂತಂದರೆ ಇರಲಿಕ್ಕೆ ಭೂಮಿ ಬೇಕು. ಹಾಗಾದರೆ ಆ ಭೂಮಿಗೆ ಅಭಿಮಾನಿಯಾದ ದೇವತೆ ಇದ್ದಾರೆ. ನೀನಿರಬೇಕಾದ್ರೆ ಉಸಿರಾಡಬೇಕು, ಉಸಿರಾಟಕ್ಕೆ ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆ ಇದ್ದಾರೆ. ನೀನಿರಬೇಕು ಅಂತಾದರೆ ಪ್ರಕಾಶ ಇರಬೇಕು, ಅದಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆ ಇದ್ದಾರೆ. ಹಾಗೆಯೇ ಕಣ್ಣಿಗೆ ಕಾಣದೇ ಇರತಕ್ಕಂತಹ ಅಥವಾ ಹಗಲು ರಾತ್ರಿಗೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆಗಳಿದ್ದಾರೆ. ಅಲ್ಲ, ಹಗಲು ಮಾಡಲಿಲ್ಲ, ರಾತ್ರಿಯೂ ಮಾಡಲಿಲ್ಲ, ಸಂಧ್ಯಾಕಾಲದಲ್ಲಿ ಮಾಡಿದೆ ಅಂತಂದರೆ ಸಂಧ್ಯಾಕಾಲಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆಗಳಿದ್ದಾರೆ, ಸೂರ್ಯಚಂದ್ರರಿದ್ದಾರೆ. ಹಾಗೆಯೇ ಯಮ ಇದ್ದಾನೆ. ಯಮನು ಕೂಡ ನಾವು ಮಾಡುವಂತಹ ಒಂದೊಂದು ಪುಣ್ಯ ಕಾರ್ಯವೇ ಆಗಿರಬಹುದು, ಪಾಪ ಕಾರ್ಯವೇ ಆಗಿರಬಹುದು, ಇದೆಲ್ಲವನ್ನೂ ಕೂಡ ಯಮ ನೋಡ್ತಾ ಇದ್ದಾನೆ. ಹಾಗಾದರೆ ಎಲ್ಲ ಜೀವರನ್ನು
ದಂಡಿಸುವ, ನಿಯಮವನ್ನು ಮೀರಿ ನಡೆಯುವಂತಹ ವ್ಯಕ್ತಿಗಳನ್ನು ಶಿಕ್ಷೆಗೆ ಒಳಪಡಿಸುವಂತಹ ವ್ಯಕ್ತಿ ಅವನು ಯಮ. ಅದರಿಂದಲೇ ಎಲ್ಲರಿಗೂ ಯಮ ಅಂದರೆ ಭಯ. ಭಗವಂತ ಹೇಳ್ತಾನೆ, ಆ ಯಮನಲ್ಲಿ ಇದ್ದು ಎಲ್ಲರನ್ನೂ ಕೂಡ ದಂಡಿಸುವಂತಹ ಆ ಶಕ್ತಿಯನ್ನು ಯಮನಿಗೆ ಕೊಟ್ಟಿದ್ದೇನೆ. ಯಮನಲ್ಲಿ ನನ್ನ ಯಮ ಎಂಬತಕ್ಕಂತಹ ವಿಭೂತಿ ರೂಪ ಎಂಬತಕ್ಕಂತಹದ್ದಿದೆ. ಭಗವಂತನ ಯಮ ಎಂಬುವಂತಹ ವಿಭೂತಿ ರೂಪ ಯಮನಲ್ಲಿರೋದರಿಂದಾಗಿ ಯಮ ಎಲ್ಲರನ್ನೂ ಕೂಡ ಅವನು ಸರಿಯಾದ ರೀತಿಯಲ್ಲಿ ನಿಯಮ ಪರಿಪಾಲನೆ ಮಾಡಬೇಕು ಅಂತ ಎಚ್ಚರಿಕೆಯನ್ನು ಕೊಡ್ತಾ, ಯಾರು ಸರಿಯಾದ ರೀತಿಯಲ್ಲಿ ನಿಯಮವನ್ನು ಪರಿಪಾಲನೆ ಮಾಡಿಲ್ಲವೋ ಅವರಿಗೆ ಅವನು ದಂಡನೆ ಶಿಕ್ಷೆಯನ್ನು ಕೊಡ್ತಾ ಇದ್ದಾನೆ ಅಂತ. ಹೀಗೆ ಆ ಯಮನಲ್ಲಿರತಕ್ಕಂತಹ ಭಗವಂತನ ವಿಭೂತಿ ರೂಪವನ್ನು ನಾವು ಚಿಂತನೆ ಮಾಡಬೇಕು. ಭಗವಂತ ಮುಖ್ಯವಾಗಿ ಯಮ. ಯಾಕೆಂತಂದರೆ ಈ ಜಗತ್ತಿನಲ್ಲಿ ಅಸ್ಯ ಲೋಕಸ್ಯ ಕಾಗತಿ ಅಂತ, ಈ ಜಗತ್ತು ಅದು ವ್ಯವಸ್ಥಿತವಾಗಿ ಅದು ಕೆಲಸವನ್ನು ನಡೆಸ್ತಾ ಇದೆ. ಈ ಜಗತ್ತಿನಲ್ಲಿ ಎಲ್ಲ ವ್ಯಾಪಾರಗಳು ಕೂಡ ವ್ಯವಸ್ಥಿತವಾಗಿ ನಡೀತಾ ಇದೆ ಅಂತಾದರೆ ಇದು ಯಾರ ನಿಯಮನಕ್ಕೆ ಒಳಪಟ್ಟು ಈ ಜಗತ್ತಿನ ಎಲ್ಲ ವ್ಯವಸ್ಥೆಗಳು ಕೂಡ ನಡೀತಾ ಇದೆ ಅಂತಂದರೆ ಆಕಾಶ ಇತಿ ಹೋವಾಚ ಅಂತ. ಈ ಆಕಾಶ ಶಬ್ದವಾಚ್ಯನಾಗಿರ್ತಕ್ಕಂತಹ ನಿಯಾಮಕನಾದ, ಆದ್ದರಿಂದ ಯಮಶಬ್ದವಾಚ್ಯನಾದ ಭಗವಂತ, ಆ ಯಮಶಬ್ದವಾಚ್ಯನಾದಂತಹ ಭಗವಂತನ ಅಧೀನದಲ್ಲಿ ಇದೆಲ್ಲವೂ ಇದೆ. ಆದ್ದರಿಂದ ಎಲ್ಲವೂ ಎಲ್ಲ ಕಡೆಯಲ್ಲಿಯೂ ವ್ಯವಸ್ಥಿತವಾಗಿ ಕೆಲಸ ನಡೀತಾ ಇದೆ ಅಂತ. ಸತ್ಯಲೋಕದ ಅಧಿಪತಿಯಾದ ಬ್ರಹ್ಮ ಇರಬಹುದು, ಕೈಲಾಸದ ಅಧಿಪತಿಯಾಗಿರ್ತಕ್ಕಂತಹ ರುದ್ರ ಇರಬಹುದು, ಸ್ವರ್ಗದ ಅಧಿಪತಿಯಾಗಿರ್ತಕ್ಕಂತಹ ಇಂದ್ರ ಇರಬಹುದು, ಜಲಾಧಿಪತಿಯಾಗಿರ್ತಕ್ಕಂತಹ ವರುಣ ಇರಬಹುದು, ಪೂರ್ವ ದಿಕ್ಕಿಗೆ ಅಧಿಪತಿಯಾಗಿರ್ತಕ್ಕಂತಹ ಇಂದ್ರ ಇರಬಹುದು, ಆಗ್ನೇಯ ದಿಕ್ಕಿಗೆ ಅಧಿಪತಿಯಾಗಿರ್ತಕ್ಕಂಥ ಅಗ್ನಿ ಇರಬಹುದು. ಹೀಗೆ ದಿಕ್ಕು ಉಪದಿಕ್ಕುಗಳಿಗೆ ಅಧಿಪತಿಗಳಾಗಿರ್ತಕ್ಕಂತಹ ಯಾವ್ಯಾವ ದೇವತೆಗಳಿದ್ದಾರೋ ಅವರೆಲ್ಲ ಆಗಬಹುದು. ಎಲ್ಲರೂ ಕೂಡ ಯಾರ ನಿಯಮನದಲ್ಲಿ ಇದ್ದಾರೆ? ಪರಮಾತ್ಮನ ನಿಯಮನದಲ್ಲಿ ಇದ್ದಾರೆ. ಆ ಪರಮಾತ್ಮನ ನಿಯಮನದಲ್ಲಿ ಇರೋದರಿಂದಾಗಿ ಮುಖ್ಯವಾಗಿ ಪರಮಾತ್ಮ ಯಮಶಬ್ದವಾಚ್ಯನಾಗಿದ್ದಾನೆ. ಹೀಗೆ ಯಮಶಬ್ದವಾಚ್ಯನಾದವನು ಭಗವಂತ. ಆ ಭಗವಂತನ ಯಮ ಎಂಬುವಂಥ ವಿಭೂತಿ ರೂಪ ಯಾರು ಎಲ್ಲೆಯನ್ನು ಮೀರಿ ನಡೀತಾ ಇದ್ದಾರೋ ಅಂತಹ ವ್ಯಕ್ತಿಗಳನ್ನು ದಂಡನೆ ಮಾಡಲಿಕ್ಕೋಸ್ಕರ ಯಮನಲ್ಲಿ ಆ ವಿಭೂತಿ ರೂಪವನ್ನು ಇಟ್ಟಿದ್ದೇನೆ ಎಂಬುದಾಗಿ ಭಗವಂತ ತನ್ನ ವಿಭೂತಿ ರೂಪಗಳ ವಿವರಣೆಯನ್ನು ಮಾಡಿದ್ದಾನೆ. ಹಾಗೆಯೇ ಇನ್ನೂ ತನ್ನ ಅನೇಕ ವಿಭೂತಿ ರೂಪಗಳ ಬಗ್ಗೆ ವಿವರಣೆಯನ್ನು ನೀಡುತ್ತಾನೆ. 30ನೇ ಶ್ಲೋಕದಲ್ಲಿ ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಮೃಗಾಣಾಂಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ. ಈ ಶ್ಲೋಕದಲ್ಲಿಯೂ ಭಗವಂತ 4 ತನ್ನ ವಿಭೂತಿ ರೂಪಗಳ ವಿವರಣೆಯನ್ನು ನೀಡಿದ್ದಾನೆ. ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಅಂತ. ಭಗವಂತನ ವಿಭೂತಿ ರೂಪ ದೇವತೆಗಳಲ್ಲಿ ಮಾತ್ರ ಅಲ್ಲ, ನೀರಿನಲ್ಲಿರುವಂತಹ ದೇವತೆಗಳಲ್ಲಿ ಮಾತ್ರ ಅಲ್ಲ, ಎಲ್ಲ ಜೀವರನ್ನು ಶಿಕ್ಷೆಗೆ ಒಳಪಡಿಸುವಂತಹ ನರಕದಲ್ಲಿರುವಂತಹ ಯಮನಲ್ಲಿ ಮಾತ್ರ ಅಲ್ಲ, ಈ ಲೋಕದಲ್ಲಿ ಯಾರು ಎಲ್ಲ ನಿಯಮಗಳಿಗೆ ಧಕ್ಕೆಯನ್ನು ತರ್ತಾ ಇದ್ದಾರೋ, ನಿಯಮವನ್ನು ಉಲ್ಲಂಘಿಸೋದರಲ್ಲೇನೇ ತತ್ಪರರಾಗಿದ್ದಾರೋ ಅಂತಹ ದೈತ್ಯರಲ್ಲಿಯೂ ಕೂಡ ಒಬ್ಬನಾದಂತಹ ಪ್ರಹ್ಲಾದನಲ್ಲಿ ಭಗವಂತನ ವಿಭೂತಿ ರೂಪ ಇದೆ. ಹಾಗಾದರೆ ಭಗವಂತ ಕೇವಲ ಯಾರ ಪರಂಪರೆ ಸದ್ಗುಣಗಳ ಮೂಲಕವಾಗಿಯೇ ಬಂದಿದೆಯೋ ಅಲ್ಲಿ ಮಾತ್ರ ಭಗವಂತನ ವಿಭೂತಿ ರೂಪ ಇದೆ ಅಂತಲ್ಲ. ಯಾರ ಪರಂಪರೆ ಕೆಟ್ಟದಾದಂತಹ ಗುಣವುಳ್ಳಂತಹ ತಾಮಸ ಗುಣದ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥದ್ದು, ತಾಮಸ ಗುಣದ ಸ್ವಭಾವವೇ ಆಗಿದೆಯೋ
ಅಂತಹ ವ್ಯಕ್ತಿಗಳಲ್ಲಿ ಬಂದಂತಹ ಚೇತನನಲ್ಲಿಯೂ ಭಗವಂತನ ವಿಭೂತಿ ರೂಪ ಇದೆ. ಕೇವಲ ಸತ್ವಗುಣದ ಆಧಿಕ್ಯವುಳ್ಳವರಲ್ಲಿ, ಸತ್ವಗುಣದ ಪರಂಪರೆಯಲ್ಲಿ ಬಂದಂತಹ ವ್ಯಕ್ತಿಗಳ ಒಳಗಡೆ ಭಗವಂತನ ವಿಭೂತಿ ರೂಪಿ ಅಲ್ಲ ಅನ್ನೋದನ್ನು ಭಗವಂತ ಹೇಳ್ತಾ ಇದ್ದಾನೆ. ದೈತ್ಯರು ಅಂದರೆ ಯಾರು? ದಿತೇಹ ಅಪತ್ಯಾನಿ ಪುಮಾಂಸಃ. ದ್ವಿತೀಯ ಮಕ್ಕಳೆಲ್ಲರೂ ಕೂಡ ದೈತ್ಯರು ಅಂತ, ಆದಿದೈತ್ಯರು ಅಂತ ನಾವು ಕರಿತೇವೆ, ವ್ಯವಹಾರ ಮಾಡ್ತೇವೆ. ಹಿರಣ್ಯಾಕ್ಷ, ಹಿರಣ್ಯಕಶಿಪು ಅಂತ. ಸೃಷ್ಟಿಯ ಆದಿಭಾಗದಲ್ಲಿ ಕಶ್ಯಪರಿಂದ ದಿತಿದೇವಿಯಲ್ಲಿ ಜನ್ಮವನ್ನು ಪಡೆದಂತಹ ದೈತ್ಯರು, ದಿತಿದೇವಿ 100 ವರ್ಷಗಳ ಕಾಲ ತನ್ನ ಗರ್ಭದಲ್ಲಿ ಹೊತ್ತುಕೊಂಡಂತಹ ಮಕ್ಕಳು ಆ ಹಿರಣ್ಯಾಕ್ಷ, ಹಿರಣ್ಯಕಶಿಪು. ಅಂತಹ ಆದಿದೈತ್ಯರು ಅವರ ವಂಶದಲ್ಲಿ ಬಂದವನು ಹಿರಣ್ಯಕಶಿಪುವಿನ ಮಗನಾಗಿರ್ತಕ್ಕಂಥವನು ಪ್ರಹ್ಲಾದ. ಹಾಗಾದರೆ ದೈತ್ಯ ಹಿರಣ್ಯಕಶಿಪು, ಅವನ ಮಗನಾಗಿರ್ತಕ್ಕಂತಹ ಪ್ರಹ್ಲಾದ ದೈತ್ಯನ ಮಗನಾದ್ದರಿಂದ ಅವನು ದೈತ್ಯ. ಆದರೆ ಆ ದೈತ್ಯನ ಮಗನಾದ ಪ್ರಹ್ಲಾದನಲ್ಲಿ ಭಗವಂತ ತನ್ನ ವಿಭೂತಿ ರೂಪವನ್ನು ಇಟ್ಟಿದ್ದಾನೆ. ಪ್ರಹ್ಲಾದನಲ್ಲಿ ಭಗವಂತನ ವಿಭೂತಿ ರೂಪ ಇರೋದರಿಂದಲೇ ಪ್ರಹ್ಲಾದನ ಗುಣಗಳು, ಅಷ್ಟು ವಿಶಿಷ್ಟವಾಗಿರ್ತಕ್ಕಂತಹ ಗುಣಗಳು ನಮಗೆ ತಿಳಿದು ಬರ್ತಾ ಇದೆ ಚರಿತ್ರೆಯ ಮೂಲಕ. ನಮ್ಮ ಮಕ್ಕಳನ್ನು, ನಮ್ಮ ಬಂಧುಗಳ ಮಕ್ಕಳನ್ನು, ನಮ್ಮ ಪರಿವಾರದವರ ಮಕ್ಕಳನ್ನು, ನಮ್ಮ ಸಮಾಜದ ಮಕ್ಕಳನ್ನು ನಾವು ಹೊಗಳಬಹುದು. ಆದರೆ ಶತ್ರುಗಳ ಮಕ್ಕಳನ್ನು ಹೊಗಳೋದು, ಅದು ನಾವು ಕಾಣೋದು ಬಹಳ ವಿರಳ. ಆದರೆ ಪ್ರಹ್ಲಾದ ಶತ್ರುಗಳಿಂದಲೂ ಕೂಡ ಶ್ಲಾಘನೆಗೆ, ಮನ್ನಣೆಗೆ ಒಳಗಾದಂಥ ವ್ಯಕ್ತಿ. ಹಿರಣ್ಯಕಶಿಪು ಮಹಾದೈತ್ಯ, ದೇವಲೋಕವನ್ನೂ ಆಕ್ರಮಣ ಮಾಡಿದ, ದೇವತೆಗಳನ್ನು ಹೆದರಿಸಿದ, ದೇವತೆಗಳನ್ನೂ ಗೋಳೈಕಿಕೊಂಡಂತಹ, ಹಿಂಸೆ ಮಾಡಿದಂತಹ ದೇವತೆಗಳಿಗೆ ಶತ್ರುವಾದವನು ಹಿರಣ್ಯಕಶಿಪು. ದೇವತೆಗಳೆಲ್ಲ ಹಿರಣ್ಯಕಶಿಪುವನ್ನು ಎಲ್ಲ ಕಾಲದಲ್ಲೂ ದ್ವೇಷ ಮಾಡ್ತಾ ಇದ್ದಾರೆ. ಆದರೆ ಹಿರಣ್ಯಕಶಿಪುವನ್ನು ದ್ವೇಷ ಮಾಡ್ತಾ ಇದ್ದರು. ಹಿರಣ್ಯಕಶಿಪುವಿನ ಮಗನಾಗಿರ್ತಕ್ಕಂತಹ ಪ್ರಹ್ಲಾದನ ಗುಣಗಳನ್ನು ದೇವತೆಗಳು ಕೂಡ ಬಣ್ಣನೆ ಮಾಡ್ತಾ ಇದ್ದರಂತೆ. ದೇವತೆಗಳ ಸಭೆಯಲ್ಲಿ ಏನಾದರೂ ಒಬ್ಬ ವ್ಯಕ್ತಿಯ ಬಗ್ಗೆ ಉದಾಹರಣೆ ಕೊಡಬೇಕಾದ ಸಂದರ್ಭ ಬಂದಾಗ ಯಾರನ್ನು ಉಲ್ಲೇಖ ಮಾಡ್ತಾ ಇದ್ದರು? ದೇವತೆಗಳು ಕೂಡ. ಹಿರಣ್ಯಕಶಿಪುವಿನ ಮಗನೇ ಆಗಿದ್ದರೂ ಕೂಡ ಹಿರಣ್ಯಕಶಿಪು ಎಂಬತಕ್ಕಂತಹ ಆ ತಂದೆಯ ಗುಣಗಳನ್ನು ದೂರ ಇಟ್ಟು ಪ್ರಹ್ಲಾದನಲ್ಲಿರತಕ್ಕಂತಹ ಸದ್ಗುಣಗಳನ್ನು ಗಮನಿಸಿ ಆ ಪ್ರಹ್ಲಾದನನ್ನು ಶ್ಲಾಘನೆ ಮಾಡ್ತಾ ಇದ್ದರಂತೆ. ಹೀಗೆ ಶತ್ರುಗಳಿಂದಲೂ ಶ್ಲಾಘನೆಗೆ ಒಳಗಾಗಿರ್ತಕ್ಕಂತಹ ವ್ಯಕ್ತಿ ಅವನು ಪ್ರಹ್ಲಾದ ಅಂತ ಭಗವಂತ ಹೇಳುತ್ತಾನೆ. ಪ್ರಹ್ಲಾದನಲ್ಲಿ ತನ್ನ ವಿಭೂತಿ ರೂಪ ಇರೋದರಿಂದಲೇ ದೇವತೆಗಳನ್ನು ಕುರಿತು ಪರಮಾತ್ಮ ಹೇಳ್ತಕ್ಕಂತಹ ಮಾತು. ನೀವು ಹಿರಣ್ಯಕಶಿಪುವಿನಿಂದ ಹಿಂಸೆಗೆ ಒಳಗಾಗಿರಬಹುದು, ಆದರೆ ನಿಮ್ಮನ್ನು ಈಗ ನಾನು ಹಿರಣ್ಯಕಶಿಪುವಿನ ಸಂಹಾರದ ಮೂಲಕ ರಕ್ಷಣೆ ಮಾಡೋದಿಲ್ಲ. ನಿರ್ವೈರಾಯ ಪ್ರಶಾಂತಾಯ ಸ್ವಸುತಾಯ ಮಹಾತ್ಮನೆ ಪ್ರಹ್ಲಾದಾಯ ಯದಾ ದೃಶ್ಯೇತ್ ಹನಿಷ್ಯೇಪಿ ವರೋರ್ಜಿತಂ. ಯಾವಾಗ ಆ ಹಿರಣ್ಯಕಶಿಪು ನಿಮಗೆ ತೊಂದರೆಯನ್ನು ಕೊಟ್ಟವನು ತನ್ನ ಮಗನ ಮೇಲೆ ಆ ದೌಷ್ಟ್ಯವನ್ನು ತೋರ್ತಾನೋ, ಮಗ ಎಂಥವನು ನೋಡಿ, ಭಗವಂತ ಪ್ರಹ್ಲಾದನ ಗುಣಗಾನ ಮಾಡ್ತಾನೆ. ನಿರ್ವೈರಾಯ, ಯಾರನ್ನೂ ದ್ವೇಷ ಮಾಡದೇ ಇರತಕ್ಕಂತಹ ವ್ಯಕ್ತಿ ಪ್ರಹ್ಲಾದ. ಪ್ರಶಾಂತಾಯ, ಒಳ್ಳೆ ಪ್ರಸನ್ನವಾದಂತಹ ಮನಸ್ಸುಳ್ಳವನು. ಮಹಾತ್ಮನೇ, ಒಳ್ಳೆಯ ಸದ್ಗುಣ ಸಂಪನ್ನ ಭಗವದ್ಭಕ್ತಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿ ಅಂತ ಆ ಗುಣಗಾನ ಮಾಡಿ, ಇಂತಹ ಸದ್ಗುಣ ಸಂಪನ್ನನಾದ ಮಗನ ಮೇಲೆ ಯಾವಾಗ ತಂದೆಯಾದ ಹಿರಣ್ಯಕಶಿಪು ತನ್ನ ದೌಷ್ಟ್ಯವನ್ನು ತೋರ್ತಾನೋ,
ತನ್ನ ಕ್ರೌರ್ಯವನ್ನು ತೋರ್ತಾನೋ ಆಗ ಅವನನ್ನು ಕೊಲ್ತೇನೆ ಎಂದ. ಹೀಗೆ ದೇವರಿಂದಲೂ ಕೂಡ ಸ್ತೋತ್ರಕ್ಕೆ ಒಳಗಾಗಿರ್ತಕ್ಕಂತಹ ದೈತ್ಯ ಕುಲದಲ್ಲಿ ಬಂದಿರುವಂತಹ ವ್ಯಕ್ತಿ ಪ್ರಹ್ಲಾದ. ಕಾರಣ ಏನು? ಪ್ರಹ್ಲಾದ ಎಂಬುವಂತಹ ಭಗವಂತನ ವಿಭೂತಿ ರೂಪದ ಸನ್ನಿಧಾನ ಅವನಲ್ಲಿ ಇದೆ ಅಂತ. ಆದ್ದರಿಂದಲೇ ಭಗವಂತ ಹಿರಣ್ಯಕಶಿಪುವನ್ನು ಸಂಹಾರ ಮಾಡಿದ. ಸಂಹಾರ ಮಾಡಿ ಅವನ ಕರುಳಿನ ಮಾಲೆಯನ್ನು ತನ್ನ ಕೊರಳಿಗೆ ಹಾಕಿಕೊಂಡು ಸಿಂಹಾಸನದಲ್ಲಿ ಭಗವಂತ ರಾರಾಜಿಸ್ತಾ ಇದ್ದಾನೆ. ಭಗವಂತನ ಮುಖದಲ್ಲಿ ಆ ಹಿರಣ್ಯಕಶಿಪುವಿನ ಸಂಹಾರಕ್ಕೆ ಕಾರಣವಾದ ಕೋಪ, ಇಲ್ಲದೇ ಇರುವ ಕೋಪ ಅವನು ತೋರಿಸ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಆ ಭಯಂಕರವಾಗಿರ್ತಕ್ಕಂತಹ ರೂಪವನ್ನು ನೋಡಿ ಯಾರೂ ಹತ್ತಿರಕ್ಕೆ ಹೋಗಲಿಲ್ಲಂತೆ. ಯಾರೂ ಹತ್ತಲಿಕ್ಕೆ ಹೋಗಲಿಲ್ಲ ಅಲ್ಲ, ಅದೃಷ್ಟಾಶ್ರುತಪೂರ್ವತ್ವಾತ್ ಸಾ ನೋಪೇಯಾಯ ಶಂಕಿತ ಅಂತ. ಯಾವ ಸಾಕ್ಷಾತ್ ಶ್ರೀಹಿ ಲಕ್ಷ್ಮೀದೇವಿಯೂ ಕೂಡ ಕೋಪಗೊಂಡಂತಹ ಮನುಷ್ಯನೂ ಅಲ್ಲ, ಪ್ರಾಣಿಯೂ ಅಲ್ಲ, ಅಂತಹ ನರಸಿಂಹ ರೂಪವನ್ನು ಧಾರಣೆ ಮಾಡಿಕೊಂಡಿರತಕ್ಕಂತಹ ಪರಮಾತ್ಮನನ್ನು ನೋಡಿ ಶಂಕಿತ ನ ಉಪೇಯಾಯ, ಅವಳು ಹತ್ತಿರಕ್ಕೆ ಸಾಗಲಿಲ್ಲ ಅಂತ. ಆ ಸಂದರ್ಭದಲ್ಲಿ ಲಕ್ಷ್ಮೀದೇವಿಗೆ ಏನು ಭಯ ಇರಲಿಲ್ಲ. ಆದರೆ ಲಕ್ಷ್ಮೀದೇವಿಯು ಆ ಪ್ರಹ್ಲಾದನ ಮೇಲೆ ಪರಮಾತ್ಮ ತನ್ನ ಅನುಗ್ರಹವನ್ನು ಮಾಡಿದ್ದಾನೆ, ಭಗವಂತ ಅನುಗ್ರಹ ಮಾಡಿದ ಮೇಲೆ ನಾನು ಅನುಗ್ರಹ ಮಾಡಬೇಕು ಅಂತ ಲಕ್ಷ್ಮೀದೇವಿಯೂ ಸ್ತೋತ್ರ ಮಾಡದೇನೆ ಪ್ರಹ್ಲಾದರಾಜರಿಗೆ ಸ್ತೋತ್ರ ಮಾಡುವ ಅವಕಾಶವನ್ನು ಬಿಟ್ಟುಕೊಟ್ಟಿದ್ದಾಳೆ. ಹೀಗೆ ಲಕ್ಷ್ಮೀದೇವಿಯ ಅನುಗ್ರಹಕ್ಕೂ ಪಾತ್ರನಾಗಿರ್ತಕ್ಕಂತಹ ವ್ಯಕ್ತಿ ಪ್ರಹ್ಲಾದ. ಅದಕ್ಕೆ ಕಾರಣ ಪ್ರಹ್ಲಾದ ಎಂಬುವಂತಹ ಭಗವಂತನ ವಿಭೂತಿ ರೂಪದ ಸನ್ನಿಧಾನ. ಹೀಗೆ ಭಗವಂತ ಪ್ರಹ್ಲಾದನಲ್ಲಿ ದೈತ್ಯ ಕುಲದಲ್ಲಿ ಬಂದವನಾದರೂ ಕೂಡ ಅವನಲ್ಲಿ ವಿಶಿಷ್ಟವಾದ ತನ್ನ ವಿಭೂತಿ ರೂಪವನ್ನು ಇಟ್ಟಿರೋದ್ರಿಂದಾಗಿ ಪ್ರಹ್ಲಾದನಿಗೆ ಒಂದು ವ್ಯಕ್ತಿತ್ವ, ಒಂದು ಉತ್ತಮವಾದಂಥ ಸ್ಥಾನ ಇದೆ ಎಂಬತಕ್ಕಂಥ ಅಂಶವನ್ನು ಭಗವಂತ ಇಲ್ಲಿ ನಿರೂಪಣೆ ಮಾಡಿದ್ದಾನೆ. ತನ್ನ ಪ್ರಹ್ಲಾದ ಎಂಬತಕ್ಕಂಥ ವಿಭೂತಿಯ ಸ್ವರೂಪವನ್ನು ತಿಳಿಸಿಕೊಟ್ಟಿದ್ದಾನೆ. ಅಂತಹ ಭಗವಂತ ನಮಗೆಲ್ಲರಿಗೂ ಕೂಡ ಪ್ರಕೃಷ್ಟವಾದ ಆಹ್ಲಾದವನ್ನು ಉಂಟು ಮಾಡಲಿ ಅಂತ ಶ್ರೀನಿವಾಸನಲ್ಲಿ ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣಾರ್ಪಣವಸ್ತು. ಆಚಾರ್ಯರು ಅನೇಕ ಶ್ಲೋಕಗಳ ಚಿಂತನೆಯನ್ನು, ಒಂದೊಂದು ಶ್ಲೋಕಗಳಿಗೆ ಅನೇಕ ಥರದಲ್ಲಿ ಅರ್ಥ ಹೇಳಲಿಕ್ಕೆ ಬರ್ತಾ ಇದೆ. ಆದರೂ ಆಚಾರ್ಯರು ಕೆಲವು ವಿಷಯಗಳನ್ನೇ ಮಾತ್ರ ನಮಗೆ ತಿಳಿಸ್ತಾ, ಅದು ಅರ್ಥವಾಗುವುದು ಯಾವುದು ಅರ್ಥವಾಗುತ್ತೋ ಜನರಿಗೆ ಅಂತಹ ವಿಷಯಗಳನ್ನು ನಮಗೆ ಮನವರಿಕೆ ಆಗುವಂತೆ ಮಾಡಿಕೊಟ್ಟು ಅದ್ಭುತವಾದ ರೀತಿಯಲ್ಲಿ ನಮಗೆ ಆ ಶ್ಲೋಕಗಳ ಅರ್ಥಗಳನ್ನು ಮತ್ತು ಬೇರೆ ಬೇರೆ ವಿಷಯಗಳ ಮೂಲಕವಾಗಿ ದೃಢಗೊಳಿಸಿದ್ದಾರೆ. ಅಂತಹ ಆಚಾರ್ಯರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ, ಇನ್ನು ಚಿಂತನೆ ನಡೆಸಿದ ನಾವುಗಳು ಮುಂದೆ ಪಾರಾಯಣಕ್ಕಾಗಿ ನಾವು ಸೇರಬೇಕಾಗಿದೆ. ನಾವೆಲ್ಲರೂ ಕೂಡ ಮತ್ತೆ ಭಕ್ತಿಯಿಂದ ಆ 10ನೇ ಅಧ್ಯಾಯದ ಪಾರಾಯಣವನ್ನು ಮಾಡೋಣ. ಅಥ ಶ್ರೀ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಭೂತಿಯೋಗೋ ನಾಮ ದಶಮೋಧ್ಯಾಯಃ. ಶ್ರೀಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯ ನ ಮೇ ವಿಧುಸ್ಸುರಗಣಾಃ ಪ್ರಭವಂ ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂಚ ಸರ್ವಶಃ ಯೋ ಮಾಮಜಮನಾದಿಂಚ
ವೇತಿ ಲೋಕಮಹೇಶ್ವರಂ वेत्ति लोकमहेश्वरम् ಅಸಮ್ಮೂಢಃ ಸಮರ್ಥ್ಯೇಷು असम्मूढस्य मर्तेषु ಸರ್ವಪಾಪೈಃ ಪ್ರಮುಚ್ಯತೆ सर्वपापैः प्रमुच्यते ಬುದ್ಧಿರ್ಜ್ಞಾನಮಸಮ್ಮೋಹಃ बुद्धिर्ज्ञानसमोहः ಕ್ಷಮಾ ಸತ್ಯಂ ದಮಃ ಶಮಃ क्षमा सत्यं दमः शमः ಸುಖಂ ದುಃಖಂ ಭವೋ ಭಾವೋ सुखं दुःखं भवो भावो ಭಯಂ ಚ ಭಯಮೇವ ಚ भयं च भयमेव च ಅಹಿಂಸಾ ಸಮತಾ ತುಷ್ಟಿಃ अहिंसा समता तुष्टिः ತಪೋದಾನಂ ಯಶೋ ಯಶಃ तपोदानं यशो यशः ಭವಂತಿ ಭಾವಾ ಭೂತಾನಾಂ भवन्ति भावभूतानां ಮತ್ತ ಏವ ಪೃಥಗ್ವಿಧಾಃ मत्त एव पृथग्विदाः ಮಹರ್ಷಯಃ ಸಪ್ತ ಪೂರ್ವೇ महर्षयः सप्त पूर्वे ಚತ್ವಾರೋ ಮನವಸ್ತಥಾ चत्वारो मनवस्तथा ಮದ್ಭಾವಾ ಮಾನಸಾ ಜಾತಾಃ मद्भावो मानसा जातः ಯೇಷಾಂ ಲೋಕ ಇಮಾಃ ಪ್ರಜಾಃ येषां लोक इमाः प्रजाः ಏತಾಂ ವಿಭೂತಿಂ ಯೋಗಂಚ एतां विभूतियोगं च ಮಮ ಯೋ ವೇತ್ತಿ ತತ್ವತಃ मम यो वेत्ति तत्त्वतः ಸೋವಿಕಂಪೇನ ಯೋಗೇನ सोऽविकम्पेन योगेन ಯುಜ್ಯತೆ ನಾತ್ರ ಸಂಶಯಃ युज्यते नात्र संशयः ಅಹಂ ಸರ್ವಸ್ಯ ಪ್ರಭವೋ अहं सर्वस्य प्रभवो ಮತ್ತಃ ಸರ್ವಂ ಪ್ರವರ್ತತೆ मत्तः सर्वं प्रवर्तते ಇತಿ ಮತ್ವಾ ಭಜಂತೆ ಮಾಂ इति मत्वा भजन्ते मां ಬುಧಾ ಭಾವ ಸಮನ್ವಿತಾಃ बुधा भावसमन्विताः ಮಚ್ಚಿತ್ತಾ ಮದ್ಗತ ಪ್ರಾಣಾಃ मच्चित्तामद्गता प्राणाः ಬೋಧಯಂತಃ ಪರಸ್ಪರಂ बोधयन्तः परस्परं ಕಥಯಂತಶ್ಚ ಮಾಂ ನಿತ್ಯಂ कथयन्तश्च मां नित्यं ತುಷ್ಯಂತಿ ಚ ರಮಂತಿ ಚ तुष्यन्ति च रमन्ति च ತೇಷಾಂ ಸತತಯುಕ್ತಾನಾಂ तेषां सततयुक्तानां ಭಜತಾಂ ಪ್ರೀತಿಪೂರ್ವಕಂ भजतां प्रीतिपूर्वकं ದದಾಮಿ ಬುದ್ಧಿಯೋಗಂ ತಂ ददामि बुद्धियोगं तं ಯೇನ ಮಾಮುಪಯಾಂತಿ ತೇ येन मामुपयान्ति ते ತೇಷಾಮೇವಾನುಕಂಪಾರ್ಥಂ तेषामेवानुकम्पार्थम् ಅಹಮಜ್ಞಾನಜಂ ತಮಃ अहमज्ञानजं तमः ನಾಶಯಾಮ್ಯಾತ್ಮಭಾವಸ್ಥೋ नाशयामात्मभावस्तो ಜ್ಞಾನದೀಪೇನ ಭಾಸ್ವತ ज्ञानदीपेन भास्वतः ಅರ್ಜುನ ಉವಾಚ अर्जुन उवाच ಪರಂ ಬ್ರಹ್ಮ ಪರಂ ಧಾಮ परं ब्रह्म परं धाम ಪವಿತ್ರಂ ಪರಮಂ ಭವಾನ್ पवित्रं परमं भवान् ಪುರುಷಂ ಶಾಶ್ವತಂ ದಿವ್ಯಂ पुरुषं शाश्वतं दिव्यम् ಆದಿದೇವಮಜಂ ವಿಭುಂ आदिदेवमजं विभुम् ಆಹುಸ್ತ್ವಾಂ ಋಷಯಃ ಸರ್ವೇ आयुष्यामुषयः सर्वे ದೇವರ್ಷಿರ್ನಾರದಸ್ತಥಾ देवर्षिर्नारदस्तथा ಅಸಿತೋ ದೇವಲೋ ವ್ಯಾಸಃ असितो देवलो व्यासः ಸ್ವಯಂ ಚೈವ ಬ್ರವೀಷಿ ಮೇ स्वयं चैव ब्रवीषि मे ಸರ್ವಮೇತದೃತಂ ಮನ್ಯೇ सर्वमेतद्धृतं मन्ये ಯನ್ಮಾಂ ವದಸಿ ಕೇಶವ यन्मां वदसि केशव ನಹಿ ತೇ ಭಗವದ್ವ್ಯಕ್ತಿಂ न हि ते भगवद्व्यक्तिम् ವಿದುರ್ದೇವಾನ ದಾನವಾಃ विदुर्देवानदानवाः ಸ್ವಯಮೇವಾತ್ಮನಾತ್ಮಾನಂ स्वयमेवात्मनात्मानं ವೇಥ ತ್ವಂ ಪುರುಷೋತ್ತಮ वेदतं पुरुषोत्तम ಭೂತಭಾವನ ಭೂತೇಶ भूतभावन भूतेश ದೇವದೇವ ಜಗತ್ಪತೆ देवदेव जगत्पते ವಕ್ತುಮರ್ಹಸ್ಯ ಶೇಷೇಣ वक्तुमर्हस्य शेषेण ದಿವ್ಯಾಹ್ಯಾತ್ಮವಿಭೂತಯಃ दिव्यात्मविभूतयः ಯಾಭಿರ್ವಿಭೂತಿಭಿರ್ಲೋಕಾನ್ याभिर्विभूतिर्लोकान् ಇಮಾಂಸ್ತ್ವಂ ವ್ಯಾಪ್ಯ ತಿಷ್ಠಸಿ इमां स्वं व्याप्य तिष्ठसि ಕಥಂ ವಿದ್ಯಾಮಹಂ ಯೋಗಿನ್ कथं विद्यामहं योगिन् ತ್ವಾಂ ಸದಾ ಚ ಪರಿಚಿಂತಯನ್ त्वां सदा परिचिन्तयन् ಕೇಷು ಕೇಷು ಚ ಭಾವೇಷು केषु केषु च भावेषु ಚಿಂತ್ಯೋಸಿ ಭಗವನ್ಮಯಾ चिन्तोऽसि भगवन्मया ವಿಸ್ತರೇಣಾತ್ಮನೋ ಯೋಗಂ विस्तरेणात्मनो योगम् ವಿಭೂತಿಂಚ ಜನಾರ್ದನ विभूतिं च जनार्दन ಭೂಯ ಕಥಯ ತೃಪ್ತಿರ್ಹಿ भूय कथय तृप्तिः ಶೃಣ್ವತೋ ನಾಸ್ತಿ ಮೇಮೃತಂ शृण्वतो नास्ति मे मृतम् ಶ್ರೀ ಭಗವಾನುವಾಚ श्रीभगवानुवाच
ಹಂತತೆ ಕಥಯಿಷ್ಯಾಮಿ ಅಂತತೆ ಕಥಯಿಷ್ಯಾಮಿ ದಿವ್ಯಾ ಹ್ಯಾತ್ಮವಿಭೂತಯಃ ದಿವ್ಯಾತ್ಮವಿಭೂತಯಃ ಪ್ರಾಧಾನ್ಯತ ಕುರು ಶ್ರೇಷ್ಠ ಪ್ರಾಧಾನ್ಯತ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯ ಮೇ ನಾಸ್ತ್ಯಂತೋ ವಿಸ್ತರಸ್ಯ ಮೇ ಅಹಮಾತ್ಮ ಗುಡಾಕೇಶ ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯ ಸ್ಥಿತಃ ಸರ್ವಭೂತಾಶಯ ಸ್ಥಿತಃ ಅಹಮಾದಿರ್ಚ ಮಧ್ಯಂಚ ಅಹಮಾದಿಶ್ಚ ಮಧ್ಯಂಚ ಭೂತಾನಾಮಂತ ಏವ ಚ ಭೂತಾನಾಮಂತ ಏವ ಚ ಆದಿತ್ಯಾನಾಮಹಂ ವಿಷ್ಣುಃ ಆದಿತ್ಯಾನಾಮಹಂ ವಿಷ್ಣುಃ ಜ್ಯೋತಿಷಾಂ ರವಿರಂಶುಮಾನ್ ಜ್ಯೋತಿಷಾಂ ರವಿರಂಶುಮಾನ್ ಮರೀಚಿರ್ಮರುತಾಮಸ್ಮಿ ಮರೀಚಿರ್ಮರುತಾಮಸ್ಮಿ ನಕ್ಷತ್ರಾಣಾಮಹಂ ಶಶಿ ನಕ್ಷತ್ರಾಣಾಮಹಂ ಶಶಿ ವೇದಾನಾಂ ಸಾಮವೇದೋಸ್ಮಿ ವೇದಾನಾಂ ಸಾಮವೇದೋಸ್ಮಿ ದೇವಾನಾಮಸ್ಮಿ ವಾಸವಃ ದೇವಾನಾಮಸ್ಮಿ ವಾಸವಃ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಇಂದ್ರಿಯಾಣಾಂ ಮನಶ್ಚಾಸ್ಮಿ ಭೂತಾನಾಮಸ್ಮಿ ಚೇತನಾ ಭೂತಾನಾಮಸ್ಮಿ ಚೇತನಾ ರುದ್ರಾಣಾಂ ಶಂಕರಶ್ಚಾಸ್ಮಿ ರುದ್ರಾಣಾಂ ಶಂಕರಶ್ಚಾಸ್ಮಿ ವಿತ್ತೇಶೋ ಯಕ್ಷರಕ್ಷಸಾಂ ವಿತ್ತೇಶೋ ಯಕ್ಷರಕ್ಷಸಾಂ ವಸೂನಾಂ ಪಾವಕಶ್ಚಾಸ್ಮಿ ವಸೂನಾಂ ಪಾವಕಶ್ಚಾಸ್ಮಿ ಮೇರುಶಿಖರಿಣಾಮಹಂ ಮೇರುಶಿಖರಿಣಾಮಹಂ ಪುರೋಧಸಾಂ ಚ ಮುಖ್ಯಂ ಮಾಂ ಪುರೋಧಸಾಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂದಃ ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ ಸರಸಾಮಸ್ಮಿ ಸಾಗರಃ ಮಹರ್ಷೀಣಾಂ ಭೃಗುರಹಂ ಮಹರ್ಷೀಣಾಂ ಭೃಗುರಹಂ ಗಿರಾಮಸ್ಮೇಕಮಕ್ಷರಂ ಗಿರಾಮಸ್ಮೇಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ ಸ್ಥಾವರಾಣಾಂ ಹಿಮಾಲಯಃ ಅಶ್ವತ್ಥಃ ಸರ್ವವೃಕ್ಷಾಣಾಂ ಅಶ್ವತ್ಥಃ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ ದೇವರ್ಷೀಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ ಸಿದ್ಧಾನಾಂ ಕಪಿಲೋ ಮುನಿಃ ಉಚ್ಚೈಶ್ರವಸಮಶ್ವಾನಾಂ ಉಚ್ಚೈಶ್ರವಸಮಶ್ವಾನಾಂ ವಿದ್ಧಿ ಮಾಮೃತೋದ್ಭವಂ ವಿದ್ಧಿ ಮಾಮೃತೋದ್ಭವಂ ಐರಾವತಂ ಗಜೇಂದ್ರಾಣಾಂ ಐರಾವತಂ ಗಜೇಂದ್ರಾಣಾಂ ನರಾಣಾಂ ಚ ನರಾಧಿಪಂ ನರಾಣಾಂ ಚ ನರಾಧಿಪಂ ಆಯುಧಾನಾಮಹಂ ವಜ್ರಂ ಆಯುಧಾನಾಮಹಂ ವಜ್ರಂ ಧೇನೂನಾಮಸ್ಮಿ ಕಾಮಧುಕ್ ಧೇನೋ ನಾಮಸ್ಮಿ ಕಾಮಧುಕ್ ಪ್ರಜನಶ್ಚಾಸ್ಮಿ ಕಂದರ್ಪಃ ಪ್ರಜನಶ್ಚಾಸ್ಮಿ ಕಂದರ್ಪಃ ಸರ್ಪಾಣಾಮಸ್ಮಿ ವಾಸುಕಿಃ ಸರ್ಪಾಣಾಮಸ್ಮಿ ವಾಸುಕಿಃ ಅನಂತಶ್ಚಾಸ್ಮಿ ನಾಗಾನಾಂ ಅನಂತಶ್ಚಾಸ್ಮಿ ನಾಗಾನಾಂ ವರುಣೋ ಯಾದಸಾಮಹಂ ವರುಣೋ ಯಾದಸಾಮಹಂ ಪಿತॄಣಾಮರ್ಯಮಾ ಚಾಸ್ಮಿ ಪಿತೃನಾಮರ್ಯಮಾಚಾಸ್ಮಿ ಯಮಃ ಸಂಯಮತಾಮಹಂ ಯಮಃ ಸಂಯಮತಾಮಹಂ ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಪ್ರಹ್ಲಾದಶ್ಚಾಸ್ಮಿ ದೈತ್ಯಾನಾಂ ಕಾಲಃ ಕಲಯತಾಮಹಂ ಕಾಲಕಲಯತಾಮಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ಮೃಗಾಣಾಂ ಚ ಮೃಗೇಂದ್ರೋಹಂ ವೈನತೇಯಶ್ಚ ಪಕ್ಷಿಣಾಂ ವೈನತೇಯಶ್ಚ ಪಕ್ಷಿಣಾಂ ಪವನಃಪವತಾಮಸ್ಮಿ ಪವನಃಪವತಾಮಸ್ಮಿ ರಾಮಶಸ್ತ್ರಭೃತಾಮಹಂ ರಾಮಶಸ್ತ್ರಭೃತಾಮಹಂ ಝಷಾಣಾಮಕರಶ್ಚಾಸ್ಮಿ ಜಷಾಣಾಮಕರಶ್ಚಾಸ್ಮಿ ಸ್ತೋತ್ರಸಾಮಸ್ಮಿ ಜಾಹ್ನವೀ ಸ್ತೋತ್ರಸಾಮಸ್ಮಿ ಜಾಹ್ನವೀ ಸರ್ಗಾಣಾಮಾದಿರಂತಶ್ಚ ಸರ್ಗಾಣಾಮಾದಿರಂತಶ್ಚ ಮಧ್ಯಂ ಚೈವಾಹಮರ್ಜುನ ಮಧ್ಯಂ ಚೈವಾಹಮರ್ಜುನ ಅಧ್ಯಾತ್ಮವಿದ್ಯಾ ವಿದ್ಯಾನಾಂ ಅಧ್ಯಾತ್ಮವಿದ್ಯಾ ವಿದ್ಯಾನಾಂ ವಾದಪ್ರವದತಾಮಹಂ ವಾದ ಪ್ರವದತಾಮಹಂ ಅಕ್ಷರಾಣಾಮಕಾರೋಸ್ಮಿ ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವಸ್ಸಾಮಾಸಿಕಸ್ಯ ಚ ದ್ವಂದ್ವಃ ಸಾಮಾಸಿಕಸ್ಯ ಚ ಅಹಮೇವಾಕ್ಷಯಃ ಕಾಲೋ ಅಹಮೇವಾಕ್ಷಯಃ ಕಾಲೋ ಧಾತಾಹಂ ವಿಶ್ವತೋ ಮುಖಃ दाताहं विश्वतो मुखः ಮೃತ್ಯುಃ ಸರ್ವಹರಶ್ಚಾಹಂ मृत्युसर्वहरश्चाहम् ಉದ್ಭವಶ್ಚ ಭವಿಷ್ಯತಾಂ उद्भवश्च भविष्यताम् ಕೀರ್ತಿಶ್ರೀರ್ವಾಕ್ಚ ನಾರೀಣಾಂ कीर्तिश्रीवाक्च नारीणाम् ಸ್ಮೃತಿರ್ಮೇಧಾ ಧೃತಿಃ ಕ್ಷಮಾ स्मृतिर्मेधा धृतिक्षमा ಬೃಹತ್ಸಾಮ ತಥಾ ಸಾಮ್ನಾಂ बृहत्साम तथा
ಮಾಸಾನಾಂ ಗಾಯತ್ರಿ ಛಂದಸಾಮಹಂ ಗಾಯತ್ರಿ ಛಂದಸಾಮಹಂ ಮಾಸಾನಾಮಾರ್ಗಶೀರ್ಷೋಹಂ ಮಾಸಾನಾಂ ಮಾರ್ಗಶೀರ್ಷೋಹಂ ಋತೂನಾಂ ಕುಸುಮಾಕರಃ ಋತೂನಾಂ ಕುಸುಮಾಕರಃ ದ್ಯೂತಂ ಛಲಯತಾಮಸ್ಮಿ ಧೂತಂ ಚಲಯತಾಮಸ್ಮಿ ತೇಜಸ್ತೇಜಸ್ವಿನಾಮಹಂ ತೇಜಸ್ವಿನಾಮಹಂ ಜಯೋಸ್ಮಿ ವ್ಯವಸಾಯೋಸ್ಮಿ ಜಯೋಸ್ಮಿ ವ್ಯವಸಾಯೋಸ್ಮಿ ಸತ್ವಂ ಸತ್ವವತಾಮಹಂ ಸತ್ವಂ ಸತ್ವವತಾಮಹಂ ವೃಷ್ಣೀನಾಂ ವಾಸುದೇವೋಸ್ಮಿ ವೃಷ್ಣೀನಾಂ ವಾಸುದೇವೋಸ್ಮಿ ಪಾಂಡವಾನಾಂ ಧನಂಜಯಃ ಪಾಂಡವಾನಾಂ ಧನಂಜಯಃ ಮುನೀನಾಮಪ್ಯಹಂ ವ್ಯಾಸಃ ಮುನೀನಾಮಪ್ಯಹಂ ವ್ಯಾಸಃ ಕವೀನಾಮುಶನಾ ಕವಿಃ ಕವೀನಾಮುಶನಾ ಕವಿಃ ದಂಡೋ ದಮಯತಾಮಸ್ಮಿ ದಂಡೋ ದಮಯತಾಮಸ್ಮಿ ನೀತಿರಸ್ಮಿ ಜಿಗೀಷತಾಂ ನೀತಿರಸ್ಮಿ ಜಿಗೀಷತಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಮೌನಂ ಚೈವಾಸ್ಮಿ ಗುಹ್ಯಾನಾಂ ಜ್ಞಾನಂ ಜ್ಞಾನವತಾಮಹಂ ಜ್ಞಾನಂ ಜ್ಞಾನವತಾಮಹಂ ಯಚ್ಚಾಪಿ ಸರ್ವಭೂತಾನಾಂ ಯಚ್ಚಾಪಿ ಸರ್ವಭೂತಾನಾಂ ಬೀಜಂ ತದಹಮರ್ಜುನ ಬೀಜಂ ತದಹಮರ್ಜುನ ನ ತದಸ್ತಿ ವಿನಾ ಯತ್ ಸ್ಯಾತ್ ನ ತದಸ್ತಿ ವಿನಾ ಯತ್ ಸ್ಯಾತ್ ಮಯಾ ಭೂತಂ ಚರಾಚರಂ ಮಯಾ ಭೂತಂ ಚರಾಚರಂ ನಾಂತೋಸ್ಮಿ ನವ ದಿವ್ಯಾನಾಂ ನಾಂತೋಸ್ಮಿ ಮಮ ದಿವ್ಯಾನಾಂ ವಿಭೂತೀನಾಂ ಪರಂತಪ ವಿಭೂತೀನಾಂ ಪರಂತಪ ಏಷ ತು ಉದ್ದೇಶತಃ ಪ್ರೋಕ್ತೋ ಏಷ ತು ಉದ್ದೇಶತಃ ಪ್ರೋಕ್ತೋ ವಿಭೂತೇರ್ವಿಸ್ತರೋ ಮಯಾ ವಿಭೂತಿರ್ವಿಸ್ತರೋ ಮಯಾ ಯದ್ಯದ್ ವಿಭೂತಿ ಮತ್ಸತ್ವಂ ಯದ್ಯದ್ ವಿಭೂತಿ ಮತ್ಸತ್ವಂ ಶ್ರೀಮದೂರ್ಜಿತಮೇವ ವಾ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಚತ್ವಂ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ ಮಮ ತೇಜೋಂಶ ಸಂಭವಂ ಅಥವಾ ಬಹುನೈತೇನ ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ಕಿಂ ಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃತ್ಸ್ನಂ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್ ಏಕಾಂಶೇನ ಸ್ಥಿತೋ ಜಗತ್ ಓಂ ತತ್ಸದಿತಿ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸು ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಭೂತಿಯೋಗೋ ನಾಮ ವಿಭೂತಿಯೋಗೋ ನಾಮ ದಶಮೋಧ್ಯಾಯಃ ನಮೋಧ್ಯಾಯಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವಾ ನೀತಿರ್ಮತಿರ್ಮಮ ಧ್ರುವ ನೀತಿರ್ಮತಿರ್ಮಮ ಸರ್ವತ್ರ ವಿಜಯವನ್ನು ಕೊಡುವ ಅವರ ಸ್ಮರಣೆ ಮಾತ್ರದಿಂದಲೇ ಕೆಲಸ ಕಾರ್ಯಗಳನ್ನು ಪೂರ್ತಿಗೊಳಿಸುವ ಯಾರ ಹೃದಯ ಕಮಲದಲ್ಲಿ ಭಗವಂತನು ನಿಂತಿರ್ತಾನೋ ಅವನಿಗೆ ಎಲ್ಲಿ ಅಮಂಗಲ ಯೇಷಾಂ ಹೃದಿಸ್ಥೋ ಭಗವಾನ್ ಮಂಗಲಾಯತನೋ ಹರಿಹಿ ಅಂತ ಹೇಳಿದ ಹಾಗೆ ಹೃತ್ಕಮಲದಲ್ಲಿ ಸದಾ ನೆಲೆಸುವಂಥ ಪ್ರಾರ್ಥನೆ ಮಾಡಿ ಕೇವಲ ಪ್ರತೀಕಗಳು ಅಂದರೆ ಫೋಟೋದಲ್ಲಿ ಅಥವಾ ಮೂರ್ತಿಯಲ್ಲಿ ಮಾತ್ರ ದೇವರನ್ನು ನೋಡದೆ ನೋಡಿದ ಮೂರ್ತಿಯನ್ನು ಅದನ್ನು ಹೃದಯದಲ್ಲಿ ಆರೂಢ ಮಾಡಿಕೊಂಡು ನೋಡಿದಾಗ ಭಗವಂತನು ಅಚ್ಚಳೆಯದೇ ತಾನು ನಮ್ಮನ್ನು ಅನುಗ್ರಹ ಮಾಡಲಿಕ್ಕೆ ನಮ್ಮಲ್ಲಿ ಇರ್ತಾನೆ ಅಂತ ತಿಳಿಸ್ತಾ ನಾವು ಮಾಡಿದ ಈ ಒಂದು ಪಾರಾಯಣದಲ್ಲಿ ಅಥವಾ ಇನ್ನುಳಿದ ದಿನನಿತ್ಯದ ಕ್ರಿಯೆಯಲ್ಲಿ ಕ್ಷಮಾಪರಾಧ ಅಂದರೆ ಈ ಒಂದು ಕೆಲವು ಗಂಟೆಗಳ ಕಾಲ ಕುಳಿತದಲ್ಲಿ ಮಾತ್ರ ಕ್ಷಮೆ ಅಲ್ಲ. ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತತಃ ಯತ್ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ. ಬೆಳಿಗ್ಗೆಯಿಂದ ಹಿಡಿದು ರಾತ್ರಿಯವರೆಗೂ ಮಾಡಿರುವಂತಹ ಕಾರ್ಯಗಳೆಲ್ಲ ನಿನ್ನ ಪೂಜಾರೂಪವಾಗಲಿ. ಆ ಒಂದು ಕಾರ್ಯದಲ್ಲಿ ನಿನಗೆ ಅವಮಾನ ಮಾಡುವ, ನಿನ್ನ ಭಕ್ತರನ್ನು ಅವಹೇಳನ ಮಾಡುವಂತಹ ಕಾರ್ಯಗಳು ಯಾವುದೇ ತರಹದ ಪಾಪ ಕಾರ್ಯ ಇದ್ದರೂ ನನ್ನಲ್ಲಿ ಇನ್ನು ಮುಂದೆ ಅವುಗಳು ಆಗದೇ ಇರುವಂತೆ ನೀನು ಮಾಡು, ಅದನ್ನೆಲ್ಲವನ್ನೂ ಕೂಡ ಕ್ಷಮೆ ಮಾಡು ಅಂತ ಕೇಳುವುದೇ ಕ್ಷಮಾಪರಾಧ ಸ್ತೋತ್ರ. ಹಾಗಾಗಿ ನಾವೆಲ್ಲ ದೇವರ ಮುಂದೆ ನಿಂತು ಪ್ರಾರ್ಥನೆಯನ್ನು ಸಲ್ಲಿಸೋಣ. ಯದಕ್ಷರ ಪದಭ್ರಷ್ಟಂ ಮಾತ್ರಾಹೀನಂಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ. ಕ್ಷಮೆಯನ್ನು ಪ್ರಾರ್ಥಿಸಿ
ಭಗವಂತನಿಗೆ ಮಾಡಿದ ಕಾರ್ಯಗಳ ಸಮರ್ಪಣೆ ನಡಿಬೇಕು. ಈ ಕಾಯೇನ ಎಂಬುವಂತಹ ಶ್ಲೋಕ ಭಾಗವತದಲ್ಲಿ ಬರುವ ಶ್ಲೋಕ. ಭಗವಂತನಿಗೆ ಕರ್ಮ ಸಮರ್ಪಣೆ ಅಂದರೆ ಏನು ಅಂತ ಪ್ರಶ್ನೆ ಮಾಡ್ತಾರೆ. ಬುಕ್ಕನ್ನು ಸಮರ್ಪಣೆ ಮಾಡೋದು ಅಂದರೆ ಎತ್ತಿ ಬುಕ್ ಕೊಟ್ಬಿಡ್ಬೋದು. ವಸ್ತುಗಳನ್ನು ಕೊಡೋ, ಮೊಬೈಲ್ ಕೊಡೋ ಅಂದರೆ ಎತ್ತಿ ಕೊಡಲುವಂತಹ ಚಾನ್ಸಸ್ ಇದೆ, ಅದನ್ನು ಕೊಡ್ತೇವೆ. ಆದರೆ ಕರ್ಮವನ್ನು ಕೊಡುವುದು ಅಂದರೆ ಏನರ್ಥ? ದೇವರಿಗೆ ಕರ್ಮ ಸಮರ್ಪಣೆ ಅಂದರೆ ಹೇಗದು ಅನುಸಂಧಾನಕ್ಕೆ ತಗೊಳ್ಬೇಕು ಅಂದಾಗ ಭಾಗವತದಲ್ಲಿ ಬಂದಿರುವಂತಹ ಶ್ಲೋಕ, ನಾವು ಮನಸ್ಸಿನಿಂದ, ಮಾತುಗಳಿಂದ, ದೇಹದಿಂದ ಏನು ಏನು ಕಾರ್ಯ ಮಾಡ್ತೇವೋ ನಾಹಂ ಕರ್ತ ಹರಿಕರ್ತ. ನಾನಾಗ ಹೇಳಿದ ಹಾಗೆ ದೇವರು ನನ್ನಲ್ಲಿ ನಿಂತು ಈ ಕಾರ್ಯವನ್ನು ಮಾಡಿಸ್ತಾನೆ ಎಂಬುದೇ ಕರ್ಮದ ಸಮರ್ಪಣೆ ಅಂತ ತಿಳಿಸಿದ್ದಾರೆ. ಹಾಗಾಗಿ ಇವತ್ತಿನವರೆಗೂ ಈಗಿನವರೆಗೂ ಮಾಡಿದ ಎಲ್ಲ ಕರ್ಮವನ್ನು ಕೂಡ ನಾವೆಲ್ಲರೂ ಕೂಡ ಸಮರ್ಪಣಿಸೋಣ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಭಗವಂತನಲ್ಲಿ ಒಂದು ವಿಶೇಷವಾದ ಗುಣ ಏನು ಅಂದರೆ ಅವನ ಸ್ವಭಾವ. ನನಗೆ ಇದು ಕೊಡು, ನನಗೆ ಅದು ಆಗಲಿ, ನನಗಿದಾಗಲಿ ಅಂತ ಹೇಳಿ ದಿನನಿತ್ಯ ಪ್ರಾರ್ಥನೆ ಮಾಡಿದಾಗ ಆಗುವ ಸಂತೋಷಕ್ಕಿಂತಲೂ ಇನ್ನೊಬ್ಬರಿಗೆ, ಜಗತ್ತಿಗೆ, ಲೋಕದಲ್ಲಿರುವಂತಹ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮಾಡಿದಾಗ ಬಹಳ ಸಂತೋಷ ಆಗುತ್ತೆ. ಜಗತ್ತಿನ ಒಳಗೂ ನಾವು ಸೇರಿದ್ದೇವೋ ಇಲ್ಲೋ, ಹಾಗಾಗಿ ಜಗತ್ತಿಗೆ ಸಂತೋಷವಾಗಲಿ ಅಂತ ಸ್ವಲ್ಪ ವಿಶಾಲ ಭಾವನೆಯಿಂದ ಸ್ತೋತ್ರ ಮಾಡಿದರೆ ಜಗತ್ತಿನ ಒಳಗಡೆ ಇರುವ ನಮಗೆ ಇನ್ನೂ ಭಗವಂತ ಅನುಗ್ರಹ ಮಾಡ್ತಾನೆ. ಹಾಗಾಗಿ ನಾವು ಲೋಕಕ್ಷೇಮವನ್ನು ಪ್ರಾರ್ಥನೆ ಮಾಡಲೇಬೇಕು. ಅದನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಭಗವಂತನಿಗೆ ಮಂಗಳವನ್ನು ಮುಂದೆ ಹಾಡ್ತಾ ಇದ್ದೇವೆ. ಭಗವಂತನು ಸದಾ ಮಂಗಳ ರೂಪ. ಅವನ ರೂಪವೇ ಮಂಗಳ. ಶ್ರೀಭೂದೇವಿಯಿಂದ ಕೂಡಿದ ಅವನ ಆ ಕ್ಷೇತ್ರವೇ ಮಂಗಳ. ಅವನ ನಾಮಕೀರ್ತನೆಯವೇ ಮಂಗಳ. ಹಾಗಿರುವಾಗ ಮತ್ತೇನು ಮಂಗಳನ್ನು ನಾವು ಹಾಡಬೇಕು ಅಂದರೆ, ಯಾವತ್ತೂ ಕೂಡ ಭಗವಂತನಿಗೆ ನಮಗೆ ಇರುವಂತಹ ಸಂಬಂಧ ಏನು ಅಂದರೆ, ಶಾಸ್ತ್ರ ಹೇಳುತ್ತೆ ಬಿಂಬ ಪ್ರತಿಬಿಂಬ ಭಾವ ಸಂಬಂಧ. ನಾವು ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬವನ್ನು ನೋಡ್ಕೊಳ್ತೇವೆ, ಹೇಗಿದೆ, ಚೆನ್ನಾಗಿದೆಯಾ ಅಂತೆಲ್ಲ. ನಮ್ಮ ಕನ್ನಡಿಯ ಪ್ರತಿಬಿಂಬ ಚೆನ್ನಾಗಿ ಕಾಣಲಿಕ್ಕೆ ಪೌಡ್ರು, ಸ್ನೋಗಳನ್ನು ಕನ್ನಡಿಗೆ ಹಚ್ಚುವುದಲ್ಲ ಹೊರತು, ನಾವು ಚೆನ್ನಾಗಿ ಅಲಂಕಾರ ಮಾಡಿಕೊಂಡ್ರೆ ಮಾತ್ರ ನಮ್ಮ ಪ್ರತಿಬಿಂಬ ಚೆನ್ನಾಗಿ ಕಾಣುತ್ತೆ ಹೊರತು ಕನ್ನಡಿಗೆ ಅಲಂಕಾರ ಮಾಡುವುದರಿಂದ ಅಲ್ಲ. ಹೇಗೋ ಬಿಂಬನಾದ ಶ್ರೀನಿವಾಸ ದೇವ, ಪ್ರತಿಬಿಂಬನಾದ ನಾವೆಲ್ಲ ಜೀವರುಗಳು. ಹಾಗಾಗಿ ನಮಗೆ ಮಂಗಳ ಆಗಬೇಕು, ನಾವು ಜಗತ್ತಿನಲ್ಲಿ ಚೆನ್ನಾಗಿ ರಾರಾಜಿಸಬೇಕು ಅಂದರೆ ನಮಗೆ ನಾವೇ ಅಲಂಕಾರ ಮಾಡಿಕೊಳ್ಳುವುದಲ್ಲ, ಕನ್ನಡಿಗೆ ಅಲಂಕಾರ ಮಾಡುವಂತೆ ಹೇಗೆ ಅದು ಪೆದ್ದತನವೋ ಹಾಗೆ ನಮಗೇ ನಾವು ಹೊಗಳಿಕೊಂಡು ನಮಗೇ ನಾವು ಅಲಂಕಾರ ಮಾಡಿಕೊಳ್ಳುವುದಲ್ಲ. ಪ್ರತಿಬಿಂಬ ಸ್ಥಾನನಾದ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನ ಭಗವಂತನಿಗೆ ಮಂಗಳವಾಗಲಿ, ಅವನಿಗೆ ಜೈಕಾರವಾಗಲಿ, ಅವನಿಗೆ ಕಲ್ಯಾಣವಾಗಲಿ ಅಂತ ಇದ್ದರೆ ಪ್ರತಿಬಿಂಬರಾದ ನಮಗೂ ಕೂಡ ಮಂಗಳವಾಗ್ತದೆ, ಕಲ್ಯಾಣವಾಗ್ತದೆ, ಶುಭವಾಗುತ್ತೆ. ಇದೇ ಮಂಗಳವನ್ನು ಮಾಡುವಂತಹ ಈ ಸಾರ. ಹಾಗಾಗಿ ನಾವೆಲ್ಲ ಭಗವಂತನು ಮಂಗಳನಾಗಿದ್ದಾನೆ, ಲಕ್ಷ್ಮೀದೇವಿಯೊಂದಿಗೆ ಸೇರಿಕೊಂಡು ಅಂದಾಗ ನಮಗೂ ಅದನ್ನು ನೀಡುತ್ತಾ ಇದ್ದಾನೆ. ನಾವೆಲ್ಲರೂ ಕೂಡ ಭಗವಂತನಿಗೆ ಮಂಗಳವನ್ನು ಮಾಡೋಣ. ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ, ಶ್ರೀವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ.